ಇಂದಿನ ಈ ಒಂದು ಸತ್ಸಂಗಕ್ಕೆ ಎಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಈಗ ಈ ಸುಮಾರು 10 ದಿನಗಳಿಂದ ತಾವೆಲ್ಲರೂ ಕೂಡ ಈ ರಾಜಯೋಗ ಎನ್ನುವಂತಹ ಟೆಲಿಗ್ರಾಮ್ ತಾಣದಲ್ಲಿ ಈಶ್ವರೀಯ ಜ್ಞಾನವನ್ನ, ಆಧ್ಯಾತ್ಮಿಕ ಜ್ಞಾನವನ್ನ ಬಹಳ ಉತ್ಸುಕರಾಗಿ ಬಹಳಷ್ಟು ಸಂತಸದಿಂದ ನೀವು ಪಾಲ್ಗೊಂಡು ಆಲಿಸ್ತಾ ಇದ್ದೀರಾ. ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲೋ ದೂರದಲ್ಲಿದ್ದು ಒಂದು ಕಡೆ ಈ ಒಂದು ಇಂಟರ್ನೆಟ್ ಮುಖಾಂತರ ಒಂದು ಕಡೆ ಸೇರಿ ನಾವೆಲ್ಲ ಈ ರೀತಿಯಲ್ಲಿ ಆಧ್ಯಾತ್ಮಿಕ ಸತ್ಸಂಗವನ್ನ ಮಾಡ್ತಕ್ಕಂಥದ್ದು ಬಹಳ ಖುಷಿಯನ್ನ ಕೊಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಇವತ್ತಿನ ವರ್ತಮಾನ ಸ್ಥಿತಿಗತಿಗಳನ್ನ ನಾವು ನೋಡ್ತಾ ಇದ್ರೆ ನಮ್ಗೆ ನಮ್ಮನ್ನ ಕಾಪಾಡ್ತಕ್ಕಂಥದ್ದು, ನಮ್ಗೊಂದು ಮಾನಸಿಕ ಬಲವನ್ನ, ಮಾನಸಿಕ ಶಕ್ತಿಯನ್ನ, ಮಾನಸಿಕ ಸದೃಢತೆಯನ್ನ ಒದಗಿಸ್ಲಿಕ್ಕೆ ಒಂದು ಬುನಾದಿ ಅಂತ ಹೇಳಿದ್ರೆ ಆಧ್ಯಾತ್ಮಿಕತೆಯಾಗಿದೆ. ನೋಡಿ, ಭಾರತ ಈಗಾಗ್ಲೇ ಬಹಳಷ್ಟು ಪ್ರವಚನಗಳಲ್ಲಿ ಕೇಳಿದ್ದೀರಾ, ನಮ್ಮ ಭಾರತ ದೇಶ ಆಧ್ಯಾತ್ಮಿಕತೆಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು, ಆಧ್ಯಾತ್ಮಿಕತೆಯ ತವರೂರು. ಅನೇಕ ರೀತಿಯಾಗಿರ್ತಕ್ಕಂಥ ಸಾಧು ಸಂತರು, ಹಾಗೇನೆ ಅನೇಕ ವಚನಕಾರರು, ಶರಣರು, ಪ್ರವಾದಿಗಳು ಹುಟ್ಟಿರ್ತಕ್ಕಂತಹ ನಾಡು ಅಂತ. ನೋಡಿ, ಈ ಭಾರತದಲ್ಲಿ ಭಕ್ತಿ ಪಂಥ ಯಾವಾಗ ಆರಂಭ ಆಯ್ತೋ ಅಲ್ಲಿ ಪ್ರತಿಯೊಬ್ಬ ಸಾಧು ಸಂತ ಅಥವಾ ಒಬ್ಬ ಮತ ಪ್ರಚಾರಕ ಇರ್ಬೋದು, ಒಬ್ಬ ಪ್ರವಾದಿ ಇರ್ಬೋದು, ಒಬ್ಬ ಧರ್ಮ ಪಿತ ಇರಬಹುದು, ಅವರು ಅವತರಿಸ್ಲಿಕ್ಕೆ ಆ ಧರ್ಮಪಿತ ಅಥವಾ ಪ್ರವಾದಿ ಅಥವಾ ಸಂತ, ಸಾಧು ಅಥವಾ ಶರಣ ಈ ಒಂದು ನೆಲದಲ್ಲಿ ಹುಟ್ಟಿ ಬರ್ಲಿಕ್ಕೆ, ಈ ಪ್ರಪಂಚದಲ್ಲಿ ತನ್ನ ಒಂದು ಅಸ್ತಿತ್ವವನ್ನ ಸಾಬೀತುಪಡಿಸ್ಲಿಕ್ಕೆ ಯಾವುದೋ ಒಂದು ಕ್ರಾಂತಿ ಅಥವಾ ಯಾವುದೋ ಒಂದು ಮೌಲ್ಯಗಳ ಕುಸಿತ ಅಥವಾ ಅಪಮೌಲ್ಯಗಳ ಒಂದು ಏನ್ ಹೇಳ್ತೀವಿ, ಮೌಲ್ಯಗಳ ಮತ್ತು ಅಪಮೌಲ್ಯಗಳ ಹೋರಾಟದಲ್ಲಿ ಹುಟ್ಟಿದಂತಹ ಕ್ರಾಂತಿಯನ್ನ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೋಸ್ಕರ ಇವರೆಲ್ಲರ ಜನನ ಆಗಿದೆ ಅಥವಾ ಇವರೆಲ್ಲರ ಒಂದು ಅವತರಣೆ ಆಗಿದೆ ಅಂತ ಹೇಳ್ಬೋದು. ಅದು ಬುದ್ಧ ಇರ್ಬೋದು, ಕ್ರಿಸ್ತ ಇರ್ಬೋದು, ಇಬ್ರಾಹಿಂ ಇರ್ಬೋದು, ಬಸವಣ್ಣನವರು ಇರ್ಬೋದು, ಅಥವಾ ತುಳಸಿದಾಸರ್ ಇರ್ಬೋದು, ಕನಕದಾಸರ್ ಇರ್ಬೋದು, ಅಥವಾ ಶರಣರು ಅನೇಕ, ಅಕ್ಕ ಮಹಾದೇವಿ ಇರ್ಬೋದು, ಅಲ್ಲಮ್ಮ ಪ್ರಭು ಇರ್ಬೋದು. ನಾವ್ ಇವರ ಎಲ್ಲವನ್ನ ನಾವು ನೋಡಿದಾಗ ವಿವೇಕಾನಂದರ್ ಇರ್ಬೋದು, ರಾಮಕೃಷ್ಣ ಪರಮಹಂಸರ್ ಇರ್ಬಹುದು, ಅಥವಾ ಸ್ವಾಮಿ ರಾಮ ಇರಬಹುದು, ಇವರೆಲ್ಲರ ಒಂದು ಜೀವನ ಗಾಥೆಯನ್ನ ನೋಡಿದಾಗ ಅಲ್ಲೆಲ್ಲೋ ಒಂದು ಕಡೆ ಮೌಲ್ಯ ಮತ್ತು ಅಪಮೌಲ್ಯಗಳ ಹೋರಾಟದಲ್ಲಿ ಮೌಲ್ಯಗಳನ್ನ ಈ ಸಮಾಜಕ್ಕೆ ಅರಿವು ಮೂಡಿಸುವಲ್ಲಿ, ಸಮಾಜಕ್ಕೆ ಮನವರಿಕೆ ಮಾಡಿಕೊಡುವಲ್ಲಿ ಇವರೆಲ್ಲರ ಪಾತ್ರವನ್ನ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಈ ಒಂದು ದಿನದಲ್ಲಿ ಏನು ನಾವು ಈ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಈ ಒಂದು ಆಧ್ಯಾತ್ಮಿಕ ಸತ್ಸಂಗವನ್ನ ನಾವು ನಡೆಸ್ತಾ ಇದ್ದೇವೆ ಅಥವಾ ಸೇರಿದ್ದೇವೆ ನಾವು ನೀವೆಲ್ಲ. ಇಲ್ಲಿ ನಾವು ಆಲೋಚನೆ ಮಾಡೋದಾದ್ರೆ ನೋಡಿ, ಈ ಜಗತ್ತಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ, ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ವಿದೇಶಿ ನೆಲದಲ್ಲೂ ಕೂಡ ಹಲವಾರು ಆಧ್ಯಾತ್ಮಿಕ ಕ್ರಾಂತಿಯನ್ನ, ಮೌಲ್ಯಗಳ ಕ್ರಾಂತಿಯನ್ನ, ಮೌಲ್ಯಗಳ ಬೀಜವನ್ನ ಬಿತ್ತುವಲ್ಲಿ ಬಹಳಷ್ಟು ಜನರು ಶ್ರಮಿಸಿದ್ದಾರೆ. ಅವರೆಲ್ಲರೂ ಸಹ ಶ್ರಮಿಸಿದ್ರೂ ಕೂಡ ದಿನೇ ದಿನೇ ಈ ಜಗತ್ತಿನ ಸ್ಥಿತಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಪತನದ ಕಡೆಗೆ, ಬಹಳಷ್ಟು ಅಪಮೌಲ್ಯಗಳ ಕಡೆಗೆ ಕುಸಿತಾ ಇದೆ. ಎಲ್ಲೋ ಒಂದ್ ಕಡೆ ನಮ್ಗೊಂದು ಇವರಿಂದ ನಮ್ಗೊಂದು ಆಶಾ ಕಿರಣ ಸಿಗ್ತದೆ, ಇವರಿಂದ ನಮ್ಗೆಲ್ಲೋ ಒಂದು ದಾರಿ ಕಾಣಿಸ್ತಾ ಇದೆ, ಇವರಿಂದ ನಮ್ಗೊಂದು ಟಾರ್ಚ್ ಅಥವಾ ಒಂದು ಬೆಳಕು ನಮ್ಗೆ ಸಿಗ್ತಾ ಇದೆ ಅಂತ ಹೇಳಿ ನಾವು ಆಶಿಸಬಹುದಾದರೂ ಕೂಡ ದಿನೇ ಸಮಯ ಕಳೆದ ಹಾಗೆ ದಿನೇ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಾನವನ ಮನಸ್ಸು ಎಲ್ಲೋ ಒಂದು ಕಡೆ ಅಪಮೌಲ್ಯದ ಕಡೆಗೆ ಜಾರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಒಂದ್ ಸಮಯ ಇತ್ತು, ಸತ್ಯ ಅಂತ ಹೇಳಿದ್ರೆ ಅದನ್ನ ಬಹಳಷ್ಟು ಜತನದಿಂದ ಕಾಪಾಡಿಕೊಳ್ತಕ್ಕಂತಹ, ಆ ಸತ್ಯ ಅಂತಕ್ಕಂತಹ, ಪ್ರಾಮಾಣಿಕತೆ ಅಂತಕ್ಕಂತಹ, ಅಥವಾ ಆ ಸಂಬಂಧಗಳನ್ನ ಕಟ್ಟಿ ಹಾಕುವಂತಹ ಆ ಒಂದು ಒಳ್ಳೆಯ ಶ್ರೇಷ್ಠವಾದ ಪ್ರೀತಿ ಅಂತಕ್ಕಂತಹ ಮೌಲ್ಯಗಳೇನಿತ್ತು ಒಂದು ಕಾಲದಲ್ಲಿ, ಅವೆಲ್ಲವೂ ಸಹ ನಮ್ಮ ಜೀವನದ ಆಭರಣಗಳಾಗಿತ್ತು.
ಅಂದ್ರೆ ಅವುಗಳನ್ನ ಕಾಪಾಡಿಕೊಳ್ಬೇಕು ಅಂತಾನೆ ಮನುಷ್ಯ ಜೀವನದಲ್ಲಿ ಬದುಕಿರ್ತಿದ್ದ. ಬಟ್ ದಿನ ಕಳೆದ ಹಾಗೆ ಆ ಮೌಲ್ಯಗಳ ವ್ಯಾಖ್ಯಾನಗಳನ್ನ ನಾವು ಬದಲಿಸ್ತಾ ಬಂದಿದ್ದೇವೆ. ಅಂದ್ರೆ ಒಂದ್ ಸಮಯ ಇತ್ತು ಸತ್ಯವಂತನಿಗೆ, ಪ್ರಾಮಾಣಿಕತೆ ಇರ್ತಕ್ಕಂಥವನ್ಗೆ, ಮತ್ತು ಯಾರು ಬಹಳ ಸತ್ಯಸಂಧನಾಗಿರ್ತಾನೆ ಅಥವಾ ಬಹಳಷ್ಟು ಒಬಿಡಿಯಂಟ್ ಆಗಿರ್ತಾನೆ, ಬಹಳಷ್ಟು ಶಿಸ್ತುಬದ್ಧನಾಗಿರ್ತಾನೆ, ಸೊ ಇಂತಹ ವ್ಯಕ್ತಿಗೆ ಬಹಳಷ್ಟು ಮನ್ನಣೆ ಇತ್ತು ಒಂದು ಸಮಾಜದಲ್ಲಿ. ಬಟ್ ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಸತ್ಯವಾಗಿ ನಡೀತಾರ, ಸತ್ಯವನ್ನೇ ಹೇಳ್ತಾರ, ಪ್ರಾಮಾಣಿಕವಾಗಿ ಇರ್ತಾರ, ಅವ್ರನ್ನ ಮೇಲಿಂದ ಕೆಳಗಡೆ ನೋಡ್ತಕ್ಕಂತಹ ಕಾಲ ಬಂದಿದೆ. ಹಾಗಾದ್ರೆ ಇಷ್ಟೆಲ್ಲಾ ಜನರೂ ಕೂಡ, ಇಷ್ಟೆಲ್ಲಾ ಪ್ರವಾದಿಗಳು ಬಂದ್ರು, ಶರಣರು ಬಂದ್ರು, ಮಹಾಪುರುಷರು ಬಂದ್ರು, ಹಾಗೆ ಬಹಳಷ್ಟು ಧರ್ಮಪಿತರು ಬಂದ್ರು, ಮತ ಪ್ರಚಾರಕರು ಬಂದ್ರು. ಆದರೂ ಕೂಡ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಮೌಲ್ಯಗಳು ಅಪಮೌಲ್ಯಗಳ ಜೊತೆಯಲ್ಲಿ ಗುದ್ದಾಡುವಂತಹ, ಘರ್ಷಿಸುವಂತಹ ಕಾಲಘಟ್ಟದಲ್ಲಿ ಅಪಮೌಲ್ಯಗಳಿಗೆ ಎಲ್ಲೋ ಒಂದು ಜಯ ಸಿಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಹಾಗಾದಾಗ ಸೊ ಇವೆಲ್ಲವನ್ನ ಸರಿಪಡಿಸ್ಲಿಕ್ಕೆ ಈ ಎಲ್ಲ ಏನೆಲ್ಲ ನಾವು ನೋಡ್ತಾ ಇದ್ದೀವಿ, ಈ ಘರ್ಷಣೆಗಳನ್ನ, ಇವೆಲ್ಲವನ್ನ ಸರಿಪಡಿಸಿ ಮತ್ತೆ ಮೌಲ್ಯಯುತವಾದಂತಹ ಅಥವಾ ಒಂದು ಸಚ್ಚಾರಿತ್ರ್ಯತೆ ಉಳ್ಳಂತಹ ಸಮಾಜವನ್ನ ರೂಪಿಸ್ಬೇಕಾದ್ರೆ, ಸೊ ಯಾವುದೋ ಒಂದು ಮಹಾಶಕ್ತಿ, ಯಾವುದೋ ಒಂದು ಪರಮಶಕ್ತಿ, ಯಾವುದೋ ಒಂದು ಹೈಯರ್ ಬೀಯಿಂಗ್ ಈ ಜಗತ್ತಿಗೆ ಬೇಕಾಗ್ತದೆ. ಆ ಹೈಯರ್ ಬೀಯಿಂಗ್ ಅಥವಾ ಆ ಸುಪ್ರೀಂ ಬೀಯಿಂಗ್ ಅಂತ ನಾವೇನ್ ಹೇಳ್ತೀವಿ, ಅದೇ ಪರಂಪಿತ ಪರಮಾತ್ಮ. ಆ ಭಗವಂತನು ಈ ಜಗತ್ತಿಗೆ ಬರಲೇಬೇಕಾಯ್ತು. ನೋಡಿ, ಒಂದು ಯುದ್ಧ ಅಂತ ಹೇಳಿದ್ರೆ ಮೊದಲೇ ರಾಜ ಹೋಗೋದಿಲ್ಲ. ಮೊದಲು ಸೈನಿಕರು, ದಂಡನಾಯಕ, ಸೇನಾಧಿಪತಿ, ಮಂತ್ರಿ, ಸೊ ಇವರೆಲ್ಲರೂ ಹೋಗ್ತಾರೆ. ಆ ತದನಂತರ ರಾಜ ಆ ಒಂದು ಯುದ್ಧ ಭೂಮಿಗೆ ಇಳಿಬೇಕಾಗ್ತದೆ. ಹಾಗೆಯೇ ಈ ಜಗತ್ತಿನಲ್ಲಿ ಎಲ್ಲರೂ ಬಂದಾಯ್ತು. ಹಾಗಾದ್ರೆ ಸೊ ಬರ್ಬೇಕಾಗಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ, ಆ ಪರಂಪಿತ ಪರಮಾತ್ಮ, ಆ ಸುಪ್ರೀಂ ಬೀಯಿಂಗ್, ಆ ಸುಪ್ರೀಂ ಲೈಟ್, ಸುಪ್ರೀಂ ಎನರ್ಜಿ ಏನಿದ್ದಾರೆ, ಈ ಜಗತ್ತಿನ ಮೂಲ ಸ್ತೋತ್ರ ಅಥವಾ ಮೂಲ ಶಕ್ತಿ ಯಾರಿದ್ದಾರೆ, ಆ ಪರಮಾತ್ಮ ಈ ಜಗತ್ತಿಗೆ ಆಗಮಿಸ್ಲೇಬೇಕಾಗ್ತದೆ. ಸೊ ಆ ಪರಮಾತ್ಮ ಬರ್ತಕ್ಕಂತಹ ಈ ಒಂದು ಸಮಯವನ್ನೇ ಸಂಗಮ ಯುಗ ಅಂತ ಹೇಳ್ತೀವಿ. ಈ ಸಂಗಮ ಸಮಯ ಅಂದ್ರೆ, ಸಂಗಮ ಅಂದ್ರೆ ಸಂಧಿಕಾಲ ಅಂತ ಹೇಳ್ಬಿಟ್ಟು. ಯಾವ ಸಂಧಿಕಾಲ? ನೀವೀಗಾಗ್ಲೇ ಕೇಳಿದೀರ, ಸತ್ಯ, ತ್ರೇತ, ದ್ವಾಪರ, ಕಲಿಯುಗ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಕಲಿಯುಗಕ್ಕೂ ಮತ್ತು ಮುಂಬರುವಂತಹ ಕಾಲಚಕ್ರದ ಮೊದಲನೇ ಯುಗ ಸತ್ಯುಗಕ್ಕೂ, ಅಂದ್ರೆ ಈ ಕಾಲಚಕ್ರದಲ್ಲಿರುವುದು 4 ಯುಗಗಳು. ಈ 4 ಮುಗಿದಾದ ನಂತರ ಮತ್ತೆ ಅದೇ 4 ಯುಗಗಳು ಪುನರಾವರ್ತನೆಗೊಳ್ತವೆ. ಸೊ ಈ ಹಳೆಯ ಒಂದು ಕಾಲಚಕ್ರ ಮುಗಿತಾ ಇದೆ, ಹೊಸ ಕಾಲಚಕ್ರ ಪ್ರಾರಂಭ ಆಗ್ತಾ ಇದೆ. ಇವೆರಡರ ನಡುವಿನ ಸಮಯ ಇದೆಯಲ್ಲ, ಕಲಿಯುಗದ ಅಂತ್ಯ ಹಾಗೂ ಸತ್ಯುಗದ ಆರಂಭದ ಒಂದು ಟೈಮ್ ಏನಿದೆ, ಈ ಸಂಧಿಕಾಲ, ಇದನ್ನೇ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ ಅನ್ನೋ ಹೆಸರಿನಿಂದ ಕರೆಯಲಾಗ್ತದೆ. ಇದನ್ನ ಯಾಕೆ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ, ಇದು ಇಡೀ ವಿಶ್ವದ ಕಲ್ಯಾಣಕಾರಿಯಾಗಿರ್ತಕ್ಕಂಥ ಭಗವಂತ ಪುರುಷೋತ್ತಮರನ್ನಾಗಿ ಮಾಡಲು. ಪುರುಷ ಅಂತ ಹೇಳಿದ್ರೆ ಆತ್ಮ ಅಂತ ಹೇಳ್ಬಿಟ್ಟು, ಈ ಆತ್ಮನನ್ನ ಉತ್ತಮನನ್ನಾಗಿ ಮಾಡ್ತಕ್ಕಂತಹ, ಇಡೀ ವಿಶ್ವದ ಕಲ್ಯಾಣಕಾರಿಯಾಗಿರ್ತಕ್ಕಂಥ ಭಗವಂತನು ಮನುಷ್ಯಾತ್ಮರನ್ನ ಪುರುಷೋತ್ತಮರನ್ನಾಗಿ ಮಾಡ್ತಕ್ಕಂತಹ ಒಂದು ಜ್ಞಾನವನ್ನ ಹಾಗೂ ರಾಜಯೋಗವನ್ನ ಬೋಧಿಸ್ಲಿಕ್ಕೆ, ಅಥವಾ ದಿವ್ಯ ಜ್ಞಾನ ಹಾಗೂ ರಾಜಯೋಗ ಎನ್ನುವ ಮಾಧ್ಯಮದಿಂದ ಈ ಜಗತ್ತನ್ನ ಪರಿವರ್ತನೆ ಮಾಡ್ಲಿಕ್ಕೆ, ಈ ಪ್ರಪಂಚಕ್ಕೆ, ಅದರಲ್ಲೂ ನಮ್ಮ ಭಾರತ ಭೂಮಿಗೆ ಅವತರಿಸಿ ಬರ್ತಾರೆ. ಅದಕ್ಕೋಸ್ಕರ ಈ ಸಮಯವನ್ನ ಸಂಗಮ ಯುಗ ಅಥವಾ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳ್ಬಿಟ್ಟು ಕರೆಯಲಾಗ್ತದೆ. ಹಾಗಾದ್ರೆ ಆ ಪರಂಪಿತ ಪರಮಾತ್ಮ, ನೀವೀಗಾಗ್ಲೇ ಕೇಳಿದಿರಿ, ಅವರು ಇರ್ತಕ್ಕಂಥದ್ದು ಪಾಯಿಂಟ್ ಆಫ್ ಲೈಟ್, ಜ್ಯೋತಿರ್ಬಿಂದು ಆಗಿದ್ದಾರೆ, ಅವರು ಸುಪ್ರೀಂ ಲೈಟ್ ಆಗಿದ್ದಾರೆ. ಆ ಪರಂಪಿತ ಪರಮಾತ್ಮ ಬೆಳಕಿನ ರೂಪದಲ್ಲಿ, ಜ್ಯೋತಿರ್ಬಿಂದುವಿನ ರೂಪದಲ್ಲಿ ಇರ್ತಕ್ಕಂಥ ಪರಮಾತ್ಮ ಈ ಜಗತ್ತಿಗೆ ಬಂದ್ರೆ ಯಾರಿಗ್ ಗೊತ್ತಾಗ್ತದೆ? ಹೇಗೆ ಅವರನ್ನ ಗುರುತಿಸ್ತಕ್ಕಂಥದ್ದು? ಯಾಕೆಂದ್ರೆ ಅವರಿಗೆ ಶರೀರ ಇಲ್ಲ, ಅವರಿಗೆ ಜನ್ಮ ಇಲ್ಲ. ಸೊ ಅವರು ಅಜನ್ಮ, ಅಭೋಕ್ತ, ಶರೀರಿ. ಮತ್ತು ಆ ಪರಂಪಿತ ಪರಮಾತ್ಮನಿಗೆ ನಮ್ಮ ಹಾಗೆ ಯಾವುದೇ ರೀತಿಯ ಐಡೆಂಟಿಟಿ
ಫಿಸಿಕಲ್ ಐಡೆಂಟಿಟಿ ಇರೋದಿಲ್ಲ ಭಗವಂತನಿಗೆ. ಹಾಗಾದ್ರೆ ಅವರನ್ನ ಗುರುತಿಸ್ತಕ್ಕಂಥದ್ದು ಹೇಗೆ, ನಾವು ಅವರನ್ನ ತಿಳಿತಕ್ಕಂಥದ್ದು ಹೇಗೆ? ಪರಮಾತ್ಮನನ್ನ, ಆ ಅವ್ಯಕ್ತನಾದ ಪರಮ ಪುರುಷನನ್ನ ಅರಿಬೇಕಾದ್ರೆ ಆ ಪರಮ ಪುರುಷನೂ ಪರಕಾಯ ಪ್ರವೇಶ ಮಾಡ್ಬೇಕಾಗ್ತದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದ್ ಕಡೆ ಹೇಳ್ತಾರೆ, ಅವಜಾನಂತಿ ಮಾ ಮೂಢಾಹ ಮಾನುಷಿಂ ತನುಮಾಶ್ರಿತಂ ಅಂತ ಹೇಳಿ. ಅಂದ್ರೆ ಪರಮಾತ್ಮನಾಗಿರ್ತಕ್ಕಂಥ ನಾನೂ ಸಹ ಒಬ್ಬ ಸಾಧಾರಣ ವೃದ್ಧ ಮನುಷ್ಯನ ಶರೀರವನ್ನ ಆಶ್ರಯಿಸಿ ಬರ್ತೀನಿ, ಆದ್ರೆ ಇದರ ಅರಿವು ಮೂಢಮತಿ ಮನುಷ್ಯರಿಗೆ ಇರುವುದಿಲ್ಲ, ಅವ್ರು ನನ್ನನ್ನು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅದನ್ನೇ ಸರಳ ಭಾಷೆಯಲ್ಲಿ DVG ಅವರು ಹೇಳ್ತಾರೆ, ಅಂದ್ರೆ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಹರಿಯು ನಿನ್ನೆಡೆಗೆ ಬರಬಹುದು. ನೋಡಿ, ಭಗವಂತ ಈ ಜಗತ್ತಿಗೆ ಬರ್ಬೇಕಾದ್ರೆ ಬಹಳ ಸಾಮಾನ್ಯ ರೂಪದಲ್ಲಿ, ಅಂದ್ರೆ ಸಂಸಾರಿ ವೇಷದಲ್ಲಿ ಈ ಜಗತ್ತಿಗೆ ಬರ್ತಾರೆ ಅನ್ನೋ ಒಂದು ಮಾತನ್ನ DVG ಅವರು ಹೇಳ್ತಾರೆ. ಹಾಗಾದ್ರೆ ಪರಮಾತ್ಮನು ಅವ್ಯಕ್ತನಾಗಿರ್ತಕ್ಕಂತಹ, ಅವ್ಯಕ್ತ ಅಂದ್ರೆ ವ್ಯಕ್ತ ಕಣ್ಣಿಗೆ ಗೋಚರನಾಗದೇ ಇರ್ತಕ್ಕಂತಹ ಭಗವಂತ ಈ ಜಗತ್ತಿಗೆ ಬಂದಾಗ ವ್ಯಕ್ತ ಮನುಷ್ಯರು ಹೇಗೆ ಅರ್ಥ ಮಾಡ್ಕೊಳ್ತಾರೆ? ಆ ವ್ಯಕ್ತ ಮನುಷ್ಯರಿಗೆ ಜ್ಞಾನವನ್ನ ಹೇಳ್ಬೇಕಾದ್ರೆ ಅವನಿಗೂ ಒಂದ್ ಬಾಯಿ ಬೇಕಾಗ್ತದೆ. ವ್ಯಕ್ತ ಮನುಷ್ಯರನ್ನ ಅವನ್ ನೋಡ್ಬೇಕಂದ್ರೆ ಅವನಿಗೂ ಒಂದ್ ಕಣ್ಣು ಬೇಕಾಗ್ತದೆ. ಹಾಗೆ ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಬೇಕಾದ್ರೆ ಅವರಿಗೂ ಒಂದು ಕಿವಿ ಬೇಕಾಗ್ತದೆ. ಹಾಗಾದ್ರೆ ಪರಮಾತ್ಮನನ್ನ ನಾವು ಅನುಭೂತಿ ಮಾಡ್ಬೇಕಾದ್ರೆ, ಪರಮಾತ್ಮನ ಪಾಲನೆಯನ್ನ ಪಡಿಬೇಕಾದ್ರೆ ಅವ್ರಿಗೂ ಒಂದ್ ಶರೀರ ಬೇಕಾಗ್ತದೆ. ಅದಕ್ಕೋಸ್ಕರ ಪರಂಪಿತ ಪರಮಾತ್ಮನು ಈ ಜಗತ್ತಿಗೆ ಬಂದಾಗ ಆ ಪರಮ ಪುರುಷನು ಪ್ರಜಾಪಿತ ಬ್ರಹ್ಮ ಅಂತಕ್ಕಂತಹ ಒಂದು ಸಾಧಾರಣ ಶರೀರದಲ್ಲಿ ಪರಕಾಯ ಪ್ರವೇಶವನ್ನ ಪಡ್ಕೊಳ್ತಾರೆ. ಇದು ಯಾವಾಗಾಯ್ತು? ಈ ಘಟನೆ ಆಗಿರ್ತಕ್ಕಂಥದ್ದು 1936ರಲ್ಲಿ. ಎಲ್ಲಿ ಆಯ್ತು ಈ ಘಟನೆ ಅಂತ ಹೇಳಿದ್ರೆ, ಸಿಂಧ್ ಹೈದರಾಬಾದ್ ಅಲ್ಲಿ ಈ ಘಟನೆ ನಡೀತು. ಸೊ 1936ರಲ್ಲಿ ಸಿಂಧ್ ಹೈದರಾಬಾದ್ ಅಲ್ಲಿ ಏನಾಯ್ತು ಅಂತ ನಾವು ಆಲೋಚನೆ ಮಾಡೋದಾದ್ರೆ, ಸೊ ಈ ಪ್ರಜಾಪಿತ ಬ್ರಹ್ಮಾರವರೇನಿದ್ದಾರೆ, ಸೊ ಇವರ ಒಂದು ಜೀವನ ಚರಿತ್ರೆಯನ್ನ ನಾವು ತಿಳ್ಕೊಳಕ್ಕೆ ಹೋದಾಗ ನಮಗ್ ಗೊತ್ತಾಗ್ತದೆ. ಒಬ್ರು ಲೇಖರಾಜ್ ಅಂತಕ್ಕಂತಹ ಒಬ್ಬ ಹುಡುಗ ಇದ್ದ. ಸೊ ಅವ್ರ ತಂದೆ ಟೀಚರ್ ಆಗಿದ್ರು. ಸೊ ಇವರು ಬಹಳಷ್ಟು ನಾರಾಯಣನನ್ನ ಬಹಳ ಪ್ರೀತಿಯಿಂದ ಪೂಜಿಸ್ತಾ ಇದ್ದಂತ ವ್ಯಕ್ತಿಯಾಗಿದ್ರು. ಸೊ ಇವರ ಬಾಲ್ಯ ಬಹಳಷ್ಟು ಮೌಲ್ಯಾಧಾರಿತವಾಗಿ ಒಂದು ಸತ್ಯಸಂಧತೆಯಿಂದ ನಡೀತಾ ಇತ್ತು. ಆದ್ರೆ ಅವರ ಒಂದು ಜೀವನದಲ್ಲಿ ಅವರ ತಾಯಿ ಶರೀರ ಬಿಡ್ತಾರೆ. ಅವ್ರು ಸ್ವಲ್ಪ ಸಮಯ ಆದ ನಂತರ ಅವರ ತಂದೆಯ ದೇಹ ಅಂತ ಆಗತ್ತೆ. ತದನಂತರ ಅವರು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಅವರ ಜೀವನ ಚಿಕ್ಕಪ್ಪನ ಜೊತೆಯಲ್ಲಿ ವ್ಯಾಪಾರವನ್ನ ಮಾಡ್ತಾ ಅವ್ರ ಅಂಗಡಿಯಲ್ಲಿ ಇವರು ಸಹ ಚಿಕ್ಕಪ್ಪನ ಮನೆಯಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಆಗ್ತದೆ. ಆದ್ರೆ ಈ ಒಂದು ಬಾಲಕನ ಮನೋಸ್ಥಿತಿ ಹೇಗಿರ್ತದೆ ಅಂತ ಹೇಳಿದ್ರೆ, ಬಹಳ ಪರೋಪಕಾರಿ, ಬಹಳಷ್ಟು ಸಹೃದಯಿ, ದಯಾಹೃದಯಿ ಆಗಿದ್ದಂತಹ ಸಾತ್ವಿಕ ಮನೋಭಾವ ಉಳ್ಳಂತಹ ವ್ಯಕ್ತಿಯಾಗಿದ್ರು. ಇವ್ರು ಹೀಗೆ ಬೆಳಿತಾ ಬೆಳಿತಾ ಯಾರಾದ್ರೂ ಬಡವರು ನೋಡಿದ್ರೆ ದಾನ ಮಾಡ್ಬಿಡ್ಬೇಕು, ಯಾರಾದ್ರೂ ಏನು ಇಲ್ದೇ ಇರ್ತಕ್ಕಂಥವ್ರು ನೋಡಿದ್ರೆ ಅವ್ರಿಗೆ ಹಾಗೆಯೇ ಕೊಟ್ಟು ಬಿಡಬೇಕು, ಯಾವುದೇ ಹಣವನ್ನ ತೆಗೆದುಕೊಳ್ಳದೆ ಅಷ್ಟೊಂದು ದಯೆಯನ್ನ ತೋರಿಸ್ತಾ ಇದ್ದಂತಹ ವ್ಯಕ್ತಿಯಾಗಿದ್ರು ಇವರು. ಹೀಗೆ ಬೆಳಿತಾ ಬೆಳಿತಾ ಹೋದ ಹಾಗೆ ಇವರು ಒಬ್ಬ ಜುವೆಲರ್ಸ್ ಅಂದ್ರೆ ಈ ಆಭರಣಗಳ ವ್ಯಾಪಾರಿ ಆಗ್ತಾರೆ. ನಂತರ ವಜ್ರದ ವ್ಯಾಪಾರವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವರಲ್ಲಿ ಬಹಳಷ್ಟು ಸಾತ್ವಿಕತೆಯೂ ಇತ್ತು, ಅಷ್ಟೇ ವ್ಯಾಪಾರ ಚತುರತೆನೂ ಇತ್ತು. ಸೊ ಹೀಗೆ ಇವರ ವ್ಯಾಪಾರ ಚತುರತೆಯಿಂದ ಬಹಳಷ್ಟು ಲಾಭವನ್ನ ಗಳಿಸ್ತಾ ಬಹಳ ಎತ್ತರಕ್ಕೆ ಇವರು ಬೆಳೀತಾರೆ. ಕೋಟ್ಯಾಧಿಪತಿಯಾಗಿ ಇವರ ಜೀವನವನ್ನ ನಾವು ನೋಡಬಹುದು. ಸೊ ಇವರಿಗೆ ಮದುವೆ ಆಗ್ತದೆ, ಇವರಿಗೆ 4-5 ಜನ ಮಕ್ಕಳ ಒಂದು ಜನನ ಆಗ್ತದೆ ಇವರಿಗೆ. ತದನಂತರ ಇವರ ಗೃಹಸ್ಥ ಜೀವನ ಬೆಳೆದ ಹಾಗೆ ಮತ್ತೊಂದೆಡೆ ಇವರ ಇನ್ನೊಂದು ಮುಖವನ್ನ ನಾವು, ಒಂದ್ ಕಡೆ ಗೃಹಸ್ಥ ಜೀವನದ ಮುಖ, ಇನ್ನೊಂದ್ ಕಡೆ ವ್ಯಾಪಾರ ಚತುರತೆ, ಒಂದು ತೀಕ್ಷ್ಣಮತಿಯ ವ್ಯಾಪಾರಿ ಬುದ್ಧಿಯನ್ನ ನಾವು ಅವರಲ್ಲಿ ನೋಡಬಹುದು. ಮತ್ತೊಂದ್ ಕಡೆ ಅವರ ಜೀವನವನ್ನ ನಾವು ಗುರುತಿಸೋದಾದ್ರೆ ಬಹಳಷ್ಟು ನಾರಾಯಣನ ಪ್ರೀತಿಯಲ್ಲಿ, ನಾರಾಯಣನ ಭಕ್ತಿಯಲ್ಲಿ ತಲ್ಲೀನತೆಯನ್ನ ಅನುಭವಿಸ್ತಕ್ಕಂತ ವ್ಯಕ್ತಿಯಾಗಿದ್ರು. ಇವರಿಗೆ ಸುಮಾರು 12-13 ಜನ ಗುರುಗಳು ಇರ್ತಾ ಇದ್ರು. ಇವರು ಪ್ರತಿದಿನವೂ ಸಹ
ಗುರುಗಳ ಸತ್ಸಂಗವನ್ನ ಕೇಳೋದು, ಭಗವದ್ಗೀತೆಯ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು, ಹಾಗೆ ನಾರಾಯಣನ ಭಕ್ತಿಯಲ್ಲಿ ತಲ್ಲೀನತೆಯನ್ನ ಹೊಂದತಕ್ಕಂಥದ್ದು ಮತ್ತು ವ್ಯಾಪಾರದ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗಿದ್ರು. ಸೊ ಇಂತಹ ವ್ಯಕ್ತಿಗೆ ಸುಮಾರು ಅವ್ರಿಗೆ ಒಂದು 55 ವರ್ಷಗಳ ನಂತರ ಅವ್ರಿಗೆ ಅನ್ಸುತ್ತೆ, ನನಗೆ ಇನ್ನೇನೋ ಬೇಕು, ನನ್ನ ಜೀವನದಲ್ಲಿ ನಾನು ಇನ್ನೇನನ್ನೋ ಪಡಿಬೇಕು, ನನಗೆ ಇನ್ಯಾವುದೋ ಒಂದು ಬದುಕು ನನ್ನನ್ನ ಕರೀತಾ ಇದೆ ಅಂತೇಳಿ ಅವರ ಮನಸ್ಸು ಅವ್ರಿಗೆ ಹೇಳಲಿಕ್ಕೆ ಶುರುವಾಗ್ತದೆ. ಆಗ ಅವರು ಗುರುಗಳ ಸಾನ್ನಿಧ್ಯದಲ್ಲಿ ಬಹಳಷ್ಟು ಕಠಿಣವಾಗಿರ್ತಕ್ಕಂಥ ಅನೇಕ ಯೋಗ ಸಾಧನೆಗಳ ಅಭ್ಯಾಸಗಳನ್ನ ಮಾಡ್ತಾ ತನ್ನ ಶರೀರದ ಮೇಲೆ ತನಗೆ ಒಂದು ನಿಯಂತ್ರಣ ಶಕ್ತಿಯನ್ನ ಪಡಿಲಿಕ್ಕೆ ಬಹಳ ಪ್ರಯತ್ನಗಳನ್ನ ಅವರು ಮಾಡ್ತಾ ಇರ್ತಾರೆ. ಅವರ ಕಿವಿ, ಕಣ್ಣು, ಮೂಗು, ಬಾಯಿ ಯಾವುದೂ ಕೂಡ ನಿಯಂತ್ರಣ ತಪ್ಪಬಾರ್ದು, ಅವರ ಮನಸ್ಸು ಚಂಚಲ ಆಗ್ಬಾರ್ದು, ಅವರ ಬುದ್ಧಿ ಎಲ್ಲೂ ಅಲ್ದಾಡ್ಬಾರ್ದು. ಈ ರೀತಿಯಲ್ಲಿ ಅವರು ತಮ್ಮ ಮೇಲೆ ಸ್ವಯಂ ನಿಯಂತ್ರಣ ಮಾಡ್ತಕ್ಕಂಥ ಕಲೆಯನ್ನ ಕರಗತ ಮಾಡ್ಕೊಳ್ಳೋದ್ರ ಕಡೆಗೆ ಅವ್ರು ಹೆಚ್ಚಿನ ಗಮನವನ್ನ ಹರಿಸ್ತಾ ಬರ್ತಾರೆ. ತದನಂತರ ಅವ್ರ ಗುರುಗಳಿಗೆ ಹೇಳ್ತಾರೆ, ಗುರುಗಳೇ, ನನಗೆ ಭಗವಂತನ ದರ್ಶನವನ್ನ ನಾನು ಮಾಡ್ಲಿಕ್ಕೆ ಬಯಸ್ತೇನೆ. ಆಗ ಆ ಗುರು ಇವ್ರಿಗೆ ಉಪದೇಶ ಮಾಡ್ತಾರೆ, ನೋಡು, ನೀವು ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ಆ ಪರಮಾತ್ಮನ ಕೃಪೆ ನಿಮ್ಮ ಮೇಲೆ ಇದ್ದಿದ್ದೇ ಆದ್ರೆ ಖಂಡಿತ ಭಗವಂತನೇ ನಿಮ್ಗೆ ದರ್ಶನ ಕೊಡ್ತಾನೆ ಅಂತ ಹೇಳ್ತಾರೆ. ಇವ್ರು ಮಾಡ್ತಾ ಇದ್ದಂತಹ ಸಾಧನೆಯನ್ನ ಮತ್ತಷ್ಟು ಬಿಗಿಗೊಳಿಸ್ತಾರೆ, ಮತ್ತಷ್ಟು ದೃಢವಾಗಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಮಾಡ್ತಾ 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 ಒಂದಿನ ಅವ್ರಿಗೆ ಸಾಕ್ಷಾತ್ಕಾರಗಳಾಗ್ತದೆ. ಏನ್ ಸಾಕ್ಷಾತ್ಕಾರ ಆಯ್ತು ಅವತ್ತು ಅಂತ ಹೇಳಿದ್ರೆ, ಅವ್ರಿಗೆ ರಾಮನ ಸಾಕ್ಷಾತ್ಕಾರ, ನಾರಾಯಣನ ಸಾಕ್ಷಾತ್ಕಾರ, ಕೃಷ್ಣನ ಸಾಕ್ಷಾತ್ಕಾರ, ಬಾಲಾಜಿ, ಶ್ರೀನಿವಾಸ, ಹೀಗೆ ಕೃಷ್ಣನ ಹಲವಾರು ರೂಪಗಳಲ್ಲಿ ಅವರು ಶ್ರೀಕೃಷ್ಣನನ್ನ ನೋಡ್ತಾರೆ. ಬಹಳ ಆನಂದ ಆಗತ್ತೆ, ಅವ್ರಿಗೆ ಖುಷಿ ಆಗತ್ತೆ. ಅವ್ರು ಅನ್ಕೊಳ್ತಾರೆ, ನನ್ ಗುರು ನನಗೆ ಕೃಪೆ ಮಾಡಿದ್ದಕ್ಕೆ ಇದಾಯ್ತು ಅಂತ. ಆಗ ಅವ್ರ ಗುರುಗಳ ಹತ್ರ ಓಡೋಡಿ ಬಂದು ಹೇಳ್ತಾರೆ, ಗುರುಗಳೇ, ನನ್ಗೆ ಈ ರೀತಿ ಸಾಕ್ಷಾತ್ಕಾರ ಆಯ್ತು, ನಾನ್ ಧನ್ಯ ಆಗಿದ್ದೀನಿ. ಆಗ ಗುರು ಹೇಳ್ತಾರೆ, ಇಲ್ಲ, ಇದು ಭಗವಂತನೇ ನಿನ್ ಮೇಲೆ ಕೃಪೆ ತೋರಿದಾನೆ. ಸ್ವಲ್ಪ ದಿನ ಅದೇ ಖುಷಿಯಲ್ಲಿ ಇರ್ತಾರೆ. ಆದ್ರೂ ಅವ್ರಿಗೆ ಅನ್ಸೋದಿಲ್ಲ, ಅಷ್ಟೇ ಕೊನೆ ಅಂತ ಅನ್ಸೋದಿಲ್ಲ. ಇನ್ನೇನೋ ಇದೆ, ಇನ್ನೇನನ್ನೋ ನಾನು ಪಡ್ಕೊಳ್ಬೇಕಲ್ಲ, ಇನ್ನೇನನ್ನೋ ನಾನು ಅನುಭವಿಸ್ಬೇಕಲ್ಲ, ಇನ್ಯಾವುದೋ ಸಾಧನೆ ನನಗೆ ಅವಶ್ಯಕತೆ ಇದೆಯಲ್ಲ, ನಾನು ಇನ್ನೂ ಸಂತುಷ್ಟತೆ ಅವ್ರ ಜೀವನದಲ್ಲಿ ಸಿಗಲ್ಲ. ಆಗ ಅವರು ಏನನ್ನೋ ಹುಡುಕ್ತಾ ಕಾಶಿಗೆ ಹೋಗ್ತಾರೆ. ಏನ್ ಪರ್ಟಿಕ್ಯುಲರ್ಲಿ ಇಂಥದ್ದನ್ನೇ ನಾನು ಪಡಿಬೇಕು, ಇಂಥದ್ದನ್ನೇ ನಾನು ಅದನ್ನ ಅನುಭವಿಸ್ಬೇಕು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಆದರೂ ಸಹ ಅವರ ಮನಸ್ಸಿನ ಒಂದು ಮಾತನ್ನ ಕೇಳಿ ಅವರು ಕಾಶಿಗೆ ಹೋಗ್ತಾರೆ. ಅಲ್ಲಿ ಸುಮಾರು ತಿಂಗಳ ಕಾಲ ಯೋಗ, ಧ್ಯಾನ, ಪೂಜೆ, ತಪಸ್ಸುಗಳನ್ನ, ಅವ್ರಿಗೇನು ಗುರುಗಳ ಉಪದೇಶ ಆಗಿತ್ತು ಅದೆಲ್ಲವನ್ನ ಮಾಡ್ತಾ ಅಲ್ಲಿ ಕಾಲ ಕಳೀತಾರೆ. ಆಗ ಅವ್ರಿಗೆ ಒಂದು ಅನುಭವ ಆಗತ್ತೆ, ಈ ಶರೀರ ಬೇರೆ, ನಾನೇ ಬೇರೆ. ಈ ಶರೀರದಿಂದ ಮೇಲೆ ಹಾರ್ತಾ ಇರ್ತಕ್ಕಂತಹ ಒಂದು ವಿಶೇಷವಾದ ಅನುಭವಗಳನ್ನ ಅವರಲ್ಲಿ ಮಾಡ್ತಾರೆ. ಆಗ ಅವ್ರಿಗನ್ಸುತ್ತೆ, ಭಗವದ್ಗೀತೆಯಲ್ಲಿ ಅವ್ರು ಕೇಳಿರ್ತಾರೆ, ಆತ್ಮ ಬೇರೆ, ದೇಹ ಬೇರೆ, ದೇಹ ವಿನಾಶಿ, ಆತ್ಮ ಅಂತಕ್ಕಂಥದ್ದೇ ಶಾಶ್ವತ, ಅದು ನಶ್ವರ, ಇದು ಎಲ್ಲ ವಿನಾಶ ಆಗ್ತಕ್ಕಂಥದ್ದು, ಈ ಶರೀರ ಇದಕ್ಕೆ ಮುಪ್ಪಿದೆ, ಇದಕ್ಕೆ ಆತ್ಮನಿಗೆ ಮುಪ್ಪಿಲ್ಲ, ಇದೆಲ್ಲ ಕೇಳಿರೋದ್ರಿಂದ ಸೊ ಅವ್ರಿಗೆ ಅನುಭವ ಆಗತ್ತೆ, ಓ ಆತ್ಮನೇ ನಾನೇನು ಅನ್ನುವಂತಹ ಸಣ್ಣ ಒಂದು ಅನುಭೂತಿ ಅವ್ರಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಶರೀರದಿಂದ ಮೇಲೆ ಹಾರ್ದಂಗೆ ಮತ್ತೆ ಶರೀರದಲ್ಲಿ ಬಂದಂಗೆ ಈ ಅನುಭವಗಳ ನಂತರ ಅವ್ರೊಂದಿನ ಕಾಶಿ ವಿಶ್ವನಾಥನ ದರ್ಶನ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೊಂದು ಆ ಲಿಂಗದಲ್ಲಿ ಬೆಳಕು ಗೋಚರ ಆಗ್ತದೆ. ಆ ಬೆಳಕು ಇವರ ಭ್ರುಕುಟಿಗೆ ಟಚ್ ಆದಂಗ ಆಗ್ತದೆ. ಸೊ ಅದೆಲ್ಲ ಅನುಭೂತಿಯನ್ನ ಮಾಡ್ತಾ ಒಂದಿನ ಅವರು ಕೊಠಡಿಯಲ್ಲಿ ಕುತ್ಕೊಂಡು ಧ್ಯಾನಾವಸ್ಥೆಯಲ್ಲಿ ಮಗ್ನರಾಗಿದ್ದಾಗ ಈ ಕಲಿಯುಗದ ಮಹಾವಿನಾಶದ ಸಾಕ್ಷಾತ್ಕಾರವನ್ನ ಅವರು ನೋಡ್ತಾರೆ. ಯಾವ ರೀತಿಯಲ್ಲಿ ಈ ಕಲಿಯುಗ ಅಂತ್ಯ ಆಗ್ತದೆ, ಯಾವ ರೀತಿಯಲ್ಲಿ ಯುದ್ಧ ನಡೀತದೆ, ಭೂಕಂಪಗಳಾಗ್ತದೆ, ಇಷ್ಟೆಲ್ಲ ಡ್ಯಾಮ್ಗಳೆಲ್ಲ ಒಡೆದೋಗ್ತದೆ, ಟ್ರೈನ್ ಆಕ್ಸಿಡೆಂಟ್ಸ್ ಆಗ್ತದೆ, ವಿಮಾನಗಳ ಆಕ್ಸಿಡೆಂಟ್ಸ್ ಆಗ್ತದೆ, ಮತ್ತೆ ಬರಗಾಲ ಬರ್ತದೆ, ಅತಿವೃಷ್ಟಿ ಅನಾವೃಷ್ಟಿಗಳೇಗಾಗ್ತದೆ. ಸೊ ಇದನ್ನೆಲ್ಲವನ್ನ ಆ ಸಮಯದಲ್ಲಿ ವೀಕ್ಷಿಸ್ತಾರೆ. ಬಟ್ ಇವ್ರು ಏನೆಲ್ಲ ನೋಡಿದ್ರು ಈ ಎಲ್ಲವೂ ಆ ಸಮಯದಲ್ಲಿ ಟೆಕ್ನಾಲಜಿ ಇರ್ಲಿಲ್ಲ.
ಅಂತಹ ಸಮಯದಲ್ಲಿ ಇವರು ಮುಂಬರುವಂತಹ ಕಲಿಯುಗಿ ಅಂತಿಮ ದೃಶ್ಯಗಳನ್ನ ನೋಡ್ತಾರೆ. ಆಗ ಇವ್ರಿಗನ್ಸುತ್ತೆ, ಭಗವಂತ ಸಾಕು ಮಾಡು, ಇದನ್ನ ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ, ನೋಡ್ಲಿಕ್ ಆಗ್ತಾ ಇಲ್ಲ ಈ ಭಯಾನಕ ಬೀಭತ್ಸ ದೃಶ್ಯಗಳನ್ನ ಅಂತ. ಅದರ ನಂತರ ಅವರು ಮನೆಗ್ ಬರ್ತಾರೆ ವಾಪಸ್ಸು. ಬಂದ ನಂತರ ಅವ್ರ ಮನೇಲಿ ಒಂದು ಸಾವು ಸಂಭವಿಸುತ್ತೆ. ಆಗ ಅವ್ರಿಗೆ ಆ ಆತ್ಮ ದೇಹವನ್ನ ಬಿಟ್ಟು ಹೇಗೆ ಹೊರಗಡೆ ಹೋಗುತ್ತೆ ಅನ್ನೋದನ್ನ ಅವರು ಕಣ್ಣಾರೆ ನೋಡ್ತಾರೆ. ನೋಡಿದ ನಂತರ ಅವ್ರಿಗೆ ಅನ್ಸುತ್ತೆ, ಈ ಮತ್ತಷ್ಟು ವಿರಕ್ತಿ ವೈರಾಗ್ಯದ ಭಾವ ಅವ್ರ ಮನಸ್ಸಿನಲ್ಲಿ ಜಾಗೃತ ಆಗ್ತದೆ. ಅವರು ಸ್ವಲ್ಪ ದಿನ ಮನೆಯಲ್ಲಿದ್ದು ಮತ್ತೆ ಅವರು ಕಲ್ಕತ್ತಾಗಿ ಹೋಗ್ತಾರೆ. ಕಲ್ಕತ್ತಾದಲ್ಲಿ ಅವರ ಒಂದು ವ್ಯಾಪಾರ ಇರುತ್ತೆ, ಅವ್ರದ ಒಂದು ಶಾಪ್ ಇರುತ್ತೆ, ಆ ಜ್ಯುವೆಲರಿ ಶಾಪ್. ಅಲ್ಲಿ ಹೋಗಿ ಅವರು ಸ್ವಲ್ಪ ದಿನ ವಾಸ ಮಾಡ್ತಾರೆ. ಅಲ್ಲಿ ಪ್ರತಿದಿನ ಅವರು ಬೀಚಲ್ಲಿ ಕುತ್ಕೊಂಡು ಧ್ಯಾನಾವಸ್ಥೆಯಲ್ಲಿ ಕುತ್ಕೊಳ್ತಾ ಇರ್ತಾರೆ. ಹೀಗೆ ಒಂದು ದಿನ ಕುಳಿತಾಗ ಅವ್ರಿಗೆ ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರ ಆಗ್ತದೆ. ಆ ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರವನ್ನ ನೋಡಿ ಅವ್ರಿಗೆ ಬಹಳ ಖುಷಿ ಆಗತ್ತೆ. ಆಗ ಅವ್ರಿಗೊಂದು ಶಬ್ದ ಕೇಳುತ್ತೆ, ಅಹಂ ಚತುರ್ಭುಜಂ ತತತ್ವಂ ಅಂತ. ಅಹಂ ಚತುರ್ಭುಜಂ ತತತ್ವಂ ಅಂದ್ರೆ ಅದರ ಅರ್ಥ ಏನಂದ್ರೆ, ಸೊ ನಾನು ಚತುರ್ಭುಜ ನೀನಾಗಿದೀಯಾ, ನೀನೇ ನಾನಾಗಿದೀಯಾ, ಅಂದ್ರೆ ನಾನು ನೀನು ಒಂದೇ ಅನ್ನುವಂತಹ ಒಂದು ಮಾತು ಅವ್ರಿಗೆ ಕೇಳಿಸ್ತದೆ. ಅದರ ನಂತರ ಅವರು ವಾಪಸ್ ಸ್ವಲ್ಪ ದಿನಗಳ ಕಾಲ ಕಳೆದು ಅವರು ಮನೆಗೆ ಬರ್ತಾರೆ, ಕರಾಚಿಗೆ. ಸೊ ಕರಾಚಿಗೆ ಬಂದಾಗ ಸಿಂಧ್ ಹೈದರಾಬಾದಿಗೆ ಬಂದಾಗ ಅವ್ರಿಗೆ ಬಹಳಷ್ಟು ವೈರಾಗ್ಯ ವೃತ್ತಿ ಜಾಗೃತ ಆಗಿರುತ್ತೆ. ಅವ್ರಿಗನ್ಸುತ್ತೆ ಇದೆಲ್ಲವನ್ನ ಬಿಟ್ಟು ನಾನು ತಪಸ್ಸು ಅಥವಾ ಏನೆಲ್ಲ ಸಾಧನೆ ಇದ್ರಲ್ಲಿ ನಾನು ಜಾಸ್ತಿ ಮಗ್ನನಾಗ್ಬೇಕು ಅಂತ ಹೇಳಿ ಬಹಳ ಯೋಗ ಸಾಧನೆಯಲ್ಲಿ, ತಪಸ್ಸಿನ ಸಾಧನೆಯಲ್ಲಿ ಅವರು ನಿರತರಾಗ್ತಾರೆ. ಹೀಗೆ ಒಂದು ದಿನ ಸತ್ಸಂಗದಲ್ಲಿ ಗುರುಗಳ ಮುಂದೆ ಕುಳಿತಿರ್ತಾರೆ. ಗುರುಗಳ ಮುಂದೆ ಕುಳಿತಿದ್ದಂತಹ ಆ ಲೇಖರಾಜ್ ರವರಿಗೆ ಅವತ್ತಿನ ದಿನ ಅನ್ಸುತ್ತೆ, ನಾನು ಎದ್ದೋಗ್ಬೇಕು ನನ್ನ ರೂಮ್ಗೆ ಅಂತ. ನೋಡಿ ಎಷ್ಟು ಗುರುಗಳಿಗೆ ಅವರು ಶ್ರದ್ಧಾಪೂರ್ವಕರಾಗಿದ್ರು ಅಂತ ಹೇಳಿದ್ರೆ, ಅವ್ರು ಎಂದೂ ಗುರು ಮುಂದೆ ಎದ್ದೋಗ್ತಾ ಇರ್ಲಿಲ್ಲ, ಸತ್ಸಂಗವನ್ನ ಬಿಟ್ಟು ಕದಲ್ತಾ ಇರ್ಲಿಲ್ಲ. ಅಂದ್ರೆ ಗುರುವಿಗೆ ಅಭಿಮಾನ ಪೂರ್ವಕವಾಗಿ ಅವ್ರಲ್ಲೇ ಕುಳಿತುಕೊಳ್ತಾ ಇದ್ರು. ಗುರು ಎದ್ದ ಮೇಲೆ ತಾವೆದ್ದೇಳ್ತಾ ಇದ್ರು. ಸೊ ಅಂತಹ ದಾದಾ ಲೇಖರಾಜ್ ರವರು ಅವತ್ತಿನ ದಿನ ಎದ್ದು ತಮ್ಮ ಕೊಠಡಿಗೆ ಅವರು ಹೊರಟೋಗ್ತಾರೆ. ಆಗ ಅವರ ಪತ್ನಿ ಮತ್ತು ಸೊಸೆ ಅವ್ರ ಹಿಂದೆ ಹೋಗಿ ನೋಡ್ತಾರೆ, ಅವ್ರಿಗೇನಾದ್ರು ಬೇಕಾ, ಯಾಕೆ ಆರೋಗ್ಯದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ ಅಂತ ಹೇಳಿ ಅವ್ರ ಹಿಂದೆ ಹೋಗ್ತಾರೆ. ಆಗ ಅವರ ಪತ್ನಿ ತನ್ನ ಸೊಸೆಯನ್ನ ಅಲ್ಲೇ ಬಿಟ್ಟು ತಾವು ವಾಪಸ್ ಸತ್ಸಂಗದಲ್ಲಿ ಬಂದು ಕುಳಿತುಕೊಳ್ತಾರೆ. ಸೊ ಇವರು ದಾದಾ ಲೇಖರಾಜ್ ರವರು ತಮ್ಮ ಕೊಠಡಿಯಲ್ಲಿ ಒಂದು ಪೀಠದ ಮೇಲೆ ಕುಳಿತಿರ್ತಾರೆ. ಆ ಸಮಯದಲ್ಲಿ ಅವರ ಮುಖಮಂಡಲವೆಲ್ಲ ಬಹಳ ತೇಜಸ್ಸಿನಿಂದ ಹೊಳಿತಾ ಇರ್ತದೆ. ಕೆಂಪು ಬಣ್ಣದ ಪ್ರಕಾಶ ಅವರ ಮುಖಮಂಡಲವನ್ನೆಲ್ಲ, ರೂಮನ್ನೆಲ್ಲ ಪ್ರಕಾಶಗೊಳಿಸಿರುತ್ತೆ. ಸೊ ಅವರು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಧ್ಯಾನಾವಸ್ಥರಾಗಿರ್ತಾರೆ. ಸೊ ಈ ಸಮಯದಲ್ಲಿ ಆಗ ಅವ್ರಿಗೆ ಒಂದು ಅದ್ಭುತವಾದ ವಿಶೇಷವಾದಂತ ಒಂದು ಘಟನೆ ಅವರ ಜೀವನದಲ್ಲಿ, ನಮ್ಮ ಭಾರತದಲ್ಲಿ ಒಂದು ಭಾಗ್ಯ ವಿಧಾತನ ಭಗವಂತನ ಪರಮ ಪುರುಷನ ಅವತರಣೆ ಆ ಒಂದು ಸಂದರ್ಭದಲ್ಲಿ ನಡೀತದೆ. ಸೊ ಆ ಸಮಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ದಾದಾ ಲೇಖರಾಜ್ ರವರು ಕಣ್ಣು ಮುಚ್ಚಿ ಕುಳಿತಿರ್ತಾರೆ. ಅವರ ಮುಖಮಂಡಲವೆಲ್ಲ ಕೆಂಪು ಪ್ರಕಾಶದಿಂದ ಹೊಳಿತಾ ಇರ್ತದೆ. ಆ ರೂಮೆಲ್ಲ ಪ್ರಕಾಶದಿಂದ ಕೂಡಿರ್ತದೆ. ಸೊ ಅಂತಹ ಸಮಯದಲ್ಲಿ ಅವರು ಧ್ಯಾನದಲ್ಲೇ ಮುಳುಗಿರ್ತಾರೆ. ಆಗ ಸ್ವಲ್ಪ ಸಮಯ ಆದ ನಂತರ ಅವರು ಕಣ್ಣು ತೆರೀತಾರೆ. ಸೊ ಕಣ್ಣು ತೆರೆದಾಗ ಅವರ ಬಾಯಿಂದ 3 ಮಹಾವಾಕ್ಯಗಳ ಉಚ್ಚಾರಣೆ ಆಗ್ತದೆ. ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಪ್ರಕಾಶ ಸ್ವರೂಪಂ ಶಿವೋಹಂ ಶಿವೋಹಂ, ಜ್ಞಾನ ಸ್ವರೂಪಂ ಶಿವೋಹಂ ಶಿವೋಹಂ. ಅಂದ್ರೆ ನಿಜಾನಂದ ಸ್ವರೂಪ ನಾನು ಶಿವ, ಪ್ರಕಾಶ ಸ್ವರೂಪ ನಾನು ಶಿವ, ಜ್ಞಾನ ಸ್ವರೂಪ ನಾನು ಶಿವ ಎಂಬ 3 ಮಹಾವಾಕ್ಯಗಳ ಉಚ್ಚಾರಣೆ ಆಗ್ತದೆ. ಸೊ ತದನಂತರ ಅವರ ಜೀವನದಲ್ಲೊಂದು ಮಹಾಪರ್ವಕಾಲ ಪ್ರಾರಂಭ ಆಗ್ತದೆ. ಸೊ ಇದಾದ ನಂತರ ಅವ್ರ ಸೊಸೆಯನ್ನ ಕೇಳ್ತಾರೆ, ಏನಾಯ್ತು, ಇಲ್ಲಿ ಏನ್ ನಡೀತು ಅಂತ. ಆಗ ಸೊಸೆ ತಾನು ಕಂಡಿದ್ದನ್ನ ಅವ್ರಿಗೆ ವಿವರಿಸಿ ಹೇಳ್ತಾರೆ,
ನಿಮ್ಮ ಮುಖವೆಲ್ಲ ಬಹಳ ಪ್ರಕಾಶಿಸ್ತಾ ಇತ್ತು. ಒಂದು ಯಾವುದೋ ಬೆಳಕು ಈ ಕೊಠಡಿಯಲ್ಲಿ ಹೊಳಿತಾ ಇರುವಂತೆ ಅನ್ನಿಸ್ತು. ನಿಮ್ಮ ಮುಖದಿಂದ ಈ 3 ಮಹಾವಾಕ್ಯಗಳನ್ನ ನೀವು ಹೇಳಿದ್ರಿ ಅಂತೇಳಿ ಅವರು ಅವ್ರಿಗೆ ವಿವರಣೆ ಕೊಡ್ತಾರೆ. ತದನಂತರ ಇವರ ಜೀವನದಲ್ಲಿ ಏನ್ ಬದಲಾವಣೆಗಳಾಗತ್ತೆ ಅಂತ ಹೇಳಿದ್ರೆ, ಪ್ರತಿದಿನ 2 ಗಂಟೆಗೆ ಇವ್ರಿಗೆ ಎಚ್ಚರ ಆಗ್ತಾ ಇರತ್ತೆ. ಪರಮಾತ್ಮನ ಪರಕಾಯ ಪ್ರವೇಶ ಆಗ್ತಾ ಇರತ್ತೆ. ಸೊ ಭಗವಂತ ಪರಕಾಯ ಪ್ರವೇಶ ಆಗ್ಬಿಟ್ಟು ಇವರ ಶರೀರದಲ್ಲಿ ಬಂದು ಈ ಜ್ಞಾನವನ್ನ, ನೀವೇನು ಇಷ್ಟು ದಿನ ಕೇಳಿದ್ರಲ್ಲ 8-10 ದಿನಗಳಿಂದ, ಆ ಎಲ್ಲ ಜ್ಞಾನವನ್ನ, ಆತ್ಮನ ಜ್ಞಾನ, ಹಾಗೆ ಪರಮಾತ್ಮ ತನ್ನ ಪರಿಚಯವನ್ನ, ಪರಮಾತ್ಮ ಜ್ಞಾನವನ್ನ, ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ, ಈ ಒಂದು ಸೃಷ್ಟಿಯಲ್ಲಿ ಅನೇಕ ಧರ್ಮಗಳ ರಹಸ್ಯವನ್ನ, ಎಲ್ಲ ವೇದ ಶಾಸ್ತ್ರ ಪುರಾಣ, ಈ ಜಗತ್ತಿನ ಎಲ್ಲ ಧರ್ಮ ಸೂತ್ರಗಳ ಸಾರವನ್ನ ಪರಮಾತ್ಮ ಅವರಿಗೆ ಬೋಧಿಸ್ತಾರೆ. ಪರಂಧಾಮ ಅಂದ್ರೇನು, ಆತ್ಮನ ಜನನ ಮರಣಗಳ ಚಕ್ರ ಅಂದ್ರೇನು, ಪಾಪ ಪುಣ್ಯಗಳ ಚಕ್ರ ಅಂದ್ರೇನು, ಈ ಕಾಲಚಕ್ರದಲ್ಲಿ ಸ್ವರ್ಗ ನರಕಗಳ ಲೆಕ್ಕ ಏನು. ಸೊ ಈ ಎಲ್ಲವನ್ನು ಸಹ ಅವ್ರಿಗೆ ಪ್ರತಿದಿನ ಬಂದು ಅವರ ಕೈಯಿಂದಲೇ 10-15 ಪೇಜ್ ಇದನ್ನ ಜ್ಞಾನವನ್ನ ಬರಿತಾ ಇರ್ತಾರೆ. ಸೊ ಅದನ್ನ ಓದಿ 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 ಇವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಿಧಾನವಾಗಿ ಇವ್ರಿಗೆ ಆ ಜ್ಞಾನದ ಒಂದು ಹಸಿವಿತ್ತಲ್ಲ, ಇವರಲ್ಲಿ ದಾಹ ಇತ್ತಲ್ಲ, ನಾನು ಏನನ್ನೋ ಪಡಿಬೇಕು, ನಾನೇನನ್ನೋ ಗಳಿಸ್ಬೇಕು, ನನ್ಗಿನ್ನೂ ಏನೋ ಬೇಕು ಅನ್ನೋ ಅಸಂತುಷ್ಟತೆ ಇತ್ತಲ್ಲ, ಆ ಅಸಂತುಷ್ಟತೆ ಹೋಗಿ ಅವರ ಜೀವನದಲ್ಲಿ ಸಂತುಷ್ಟತೆ ನೆಲೆಸ್ಲಿಕ್ಕೆ ಪ್ರಾರಂಭ ಆಗತ್ತೆ. ಅವ್ರಿಗೆ ಆತ್ಮದ ಅನುಭೂತಿ, ಪರಮಧಾಮದ ಅನುಭೂತಿ, ಪರಮಾತ್ಮನ ಒಂದು ಪ್ರೀತಿಯ ಅನುಭೂತಿಯನ್ನ, ಭಗವಂತನ ಶಕ್ತಿಯ ಅನುಭೂತಿಯನ್ನ ಇವರು ಅನುಭವ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಅವ್ರಿಗೊಂದು ಆದೇಶ ಬರುತ್ತೆ, ನಿನಗೆ ಸಿಕ್ಕಿರುವ ಈ ಜ್ಞಾನವನ್ನ ಈಗ ನೀವು ಎಲ್ಲರಿಗೂ ಹೇಳ್ಬೇಕು ಅಂತ ಹೇಳಿ. ಆಗ ಇವ್ರೇನ್ ಮಾಡ್ತಾರೆ, ಇವ್ರಿಗೆ ಯಾವ್ದನ್ನು ಹೇಳಿ ಅಭ್ಯಾಸ ಇರಲ್ಲ, ಅನುಭವ ಆಗಿರುತ್ತೆ ಬಟ್ ಹೇಳೋದು ಗೊತ್ತಿರಲ್ಲ. ಆ ಸಮಯದಲ್ಲಿ ಇವರು ಭಗವದ್ಗೀತೆ ಪುಸ್ತಕ ಇಟ್ಕೊಂಡು ಮುಂದೆ ಕುಳಿತುಕೊಳ್ತಾರೆ. ಆದ್ರೆ ಭಗವಂತ ಪರಕಾಯ ಪ್ರವೇಶ ಮಾಡಿ ಅವ್ರ ಮುಖಾಂತರ ಅಲ್ಲಿ ಬಂದಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ತಾನೇ ಜ್ಞಾನವನ್ನ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದೇನಾಗತ್ತೆ, ಫಸ್ಟ್ ಮನೆಯವ್ರು ಕೇಳ್ತಾರೆ, ಅಲ್ಲಿಂದ ಬಾಯಿಂದ ಬಾಯಿಗೆ ಹರಡ್ತಾ ಹರಡ್ತಾ ಆ ಊರಿನ ಎಲ್ಲರೂ ಸಹ ಬರ್ಲಿಕ್ಕೆ, ಅಕ್ಕಪಕ್ಕದ ಎಲ್ಲಾ ಬಂಧುಗಳು, ಮಿತ್ರರು, ಸಂಬಂಧಿಕರು ಎಲ್ಲ ಬರೋದಕ್ಕೆ ಶುರು ಮಾಡ್ತಾರೆ. ಸುಮಾರು ದಿನವೂ ಕೂಡ ಅವ್ರ ಮನೆಯಲ್ಲಿ 400-500 ಜನರು ಆ ಒಂದು ಸತ್ಸಂಗಕ್ಕೆ ಸೇರ್ತಾ ಇರ್ತಾರೆ. ಬಂದವ್ರಿಗೆಲ್ಲ ಕೃಷ್ಣನ ಸಾಕ್ಷಾತ್ಕಾರ, ನಾರಾಯಣನ ಸಾಕ್ಷಾತ್ಕಾರ, ವಿಷ್ಣುವಿನ ಸಾಕ್ಷಾತ್ಕಾರ, ವೈಕುಂಠದ ಸಾಕ್ಷಾತ್ಕಾರ ಆಗ್ತಾ ಇರುತ್ತೆ. ಯಾಕೆಂದ್ರೆ ಭಗವಂತ ಆ ಸಮಯದಲ್ಲಿ ಅವ್ರಿಗೆ ಜ್ಞಾನ ಗೊತ್ತಿರ್ಲಿಲ್ಲ. ಸೊ ಪರಮಾತ್ಮ ಬಂದಿದ್ದಾನೆ ಅಂತ ಹೆಂಗ್ ಅರ್ಥ ಆಗ್ಬೇಕು, ಅದಕ್ಕೋಸ್ಕರ ಈ ಸಾಕ್ಷಾತ್ಕಾರಗಳ ಲೀಲೆಯನ್ನ ಆ ಆದಿಯ ಸಮಯದಲ್ಲಿ, ಪ್ರಾರಂಭದ ಸಮಯದಲ್ಲಿ ಎಲ್ಲ ಆತ್ಮಗಳಿಗೆ, ಭಕ್ತಾತ್ಮಗಳಿಗೆ ಭಗವಂತ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇಲ್ಲೇನೋ ಶಕ್ತಿ ಇದೆ ಅಂತ ಹೇಳಿ ಎಲ್ರೂ ಇದರತ್ತ ಆಕರ್ಷಣೆಯಾಗಿ ಬರೋದಕ್ಕೆ ಶುರು ಮಾಡ್ತಾರೆ. ಸೊ ಹೀಗೆ ಆಗ್ತಾ ಆಗ್ತಾ ಭಗವಂತನ ಆದೇಶ ಆಗುತ್ತೆ, ಇದನ್ನೊಂದು ಟ್ರಸ್ಟ್ ಮಾಡ್ಬೇಕು ಅಂತ ಹೇಳಿ. ಆಗ ಓಂ ಮಂಡಳಿ ಅನ್ನೋ ಹೆಸರಿನ ಒಂದು ಟ್ರಸ್ಟ್ ಮಾಡಿ ದಾದಾ ಲೇಖರಾಜ್ ಏನಿದ್ರು, ಸೊ ಅವರಿಗೆ ನಾಮಕರಣ ಮಾಡಲಾಗ್ತದೆ ಪ್ರಜಾಪಿತ ಬ್ರಹ್ಮ ಅಂತೇಳಿ. ಈ ನಾಮಕರಣ ಯಾರು ಮಾಡಿದ್ರು ಅಂತ ಹೇಳಿದ್ರೆ, ಪರಂಪಿತ ಪರಮಾತ್ಮ, ಪರಬ್ರಹ್ಮನು ತನ್ನ ಬ್ರಹ್ಮಜ್ಞಾನವನ್ನ ಈ ಸಾಕಾರ ಪ್ರಜಾಪಿತ ಬ್ರಹ್ಮಾರವರ ಮೂಲಕ ಕೊಡ್ತಾ ಇದ್ದಾರೆ. ನೋಡಿ, ಇದೇ ಬ್ರಹ್ಮಜ್ಞಾನ ಅಂದ್ರೆ ಪರಬ್ರಹ್ಮನ ಜ್ಞಾನ. ಈ ಬ್ರಹ್ಮಜ್ಞಾನವನ್ನ ಪಡೆದವನೇ ಬ್ರಾಹ್ಮಣ. ಅದಕ್ಕೆ ಆ ಪರಬ್ರಹ್ಮನಾಗಿರ್ತಕ್ಕಂಥ ಪರಮಾತ್ಮ ಈ ಪ್ರಜಾಪಿತ ಬ್ರಹ್ಮಾರವರ ಮುಖಾಂತರ ಈ ಬ್ರಹ್ಮ ಜ್ಞಾನವನ್ನ ಎಲ್ಲ ಸಾಮಾನ್ಯ ಜನರಿಗೆ, ಯಾವುದೇ ಭೇದ ಭಾವ ಇಲ್ದೇನೆ, ಯಾವುದೇ ಒಂದು ಜಾತಿ, ವರ್ಣ, ಭಾಷೆ, ಧರ್ಮ, ಯಾವುದೇ ಭೇದವಿಲ್ಲದೆ ಭಗವಂತ ಎಲ್ಲರಿಗೂ ಇದನ್ನು ಕೊಡ್ತಾ ಇದ್ದಾನೆ. ಆ ಬ್ರಹ್ಮ ಜ್ಞಾನವನ್ನ ಯಾರು ಪ್ರಜಾಪಿತ ಬ್ರಹ್ಮಾರವರ ಮೂಲಕ ಪಡಿತಾರೋ ಅವರೇ ಬ್ರಾಹ್ಮಣರು, ಬ್ರಹ್ಮ ಕುಮಾರ ಕುಮಾರಿಯರು, ದ್ವಿಜರು ಅಂತ ಹೇಳಾಗತ್ತೆ. ನೋಡಿ, ಬ್ರಾಹ್ಮಣರು ಅಂದ್ರೆ ದ್ವಿಜ. ದ್ವಿಜ ಅಂದ್ರೇನು? ಮರು ಹುಟ್ಟನ್ನ ಪಡೆದವನು, ಮರು ಜನ್ಮವನ್ನ ಪಡೆದವನು. ನಮ್ಗೀಗ ಇಷ್ಟು ದಿನ ಗೊತ್ತಿದ್ದೇನು, ನಮ್ಗೆ ಈ ಫಿಸಿಕಲ್ ಐಡೆಂಟಿಟಿ. ಬಟ್ ಈಗ ನಮ್ಗೊಂದು ಐಡೆಂಟಿಟಿ ಸಿಕ್ತು. ಏನು? ನಮ್ಮ ಅಪ್ಪ ಯಾರು ಅಂದ್ರೆ ಈ ಶರೀರದ ಅಪ್ಪನನ್ನ ಬಯೋಲಾಜಿಕಲ್ ಫಾದರ್ ಹೇಳ್ತಾ ಇದ್ವಿ.
ಬಟ್ ಸ್ಪಿರಿಚುವಲ್ ಫಾದರ್ ಯಾರಂತ ನಮಗೆ ಗೊತ್ತಿರ್ಲಿಲ್ಲ. ಈಗ ನಮ್ಗೆ ಆತ್ಮದ ಪಿತ ಗೊತ್ತಾಯ್ತು, ನಮ್ ಮನೆ ಅಡ್ರೆಸ್ ಗೊತ್ತಾಯ್ತು, ಪರಂಧಾಮ. ಸೊ ನಾವ್ ಅಲ್ಲಿಂದಲೇ ಈ ನಾಟಕದಲ್ಲಿ ಬಂದಿದ್ದೇವೆ ಪಾತ್ರ ಮಾಡಲು, ಅಲ್ಲಿಗೆ ನಾವು ವಾಪಸ್ ಹೋಗ್ಬೇಕಾಗಿದೆ. ಆ ಪರಮಧಾಮ ಮನೆಯ ಅಡ್ರೆಸ್ ಗೊತ್ತಾಯ್ತು, ಪರಮ ಪಿತ ನಮ್ಮ ಅಪ್ಪ ಅನ್ನೋದು ಗೊತ್ತಾಯ್ತು ಅಂದ್ಮೇಲೆ ನಮ್ಗೊಂದು ಸ್ಪಿರಿಚುವಲ್ ಐಡೆಂಟಿಟಿ ಸಿಕ್ತು. ಹಾಗಾದ್ರೆ ಇದೊಂದು ಈ ಜನ್ಮದಲ್ಲಿಯೇ ಒಂದು ಹೊಸ ಜನ್ಮ ನಾವು ಬ್ರಾಹ್ಮಣರಿಗೆ ಸಿಕ್ಕಿದೆ. ಇಷ್ಟು ದಿನ ಕಲಿಯುಗದಲ್ಲಿ ಶೂದ್ರರಾಗಿದ್ವಿ, ಶೂದ್ರರನ್ನ ಭಗವಂತ ಬ್ರಾಹ್ಮಣ ವರ್ಣದವರನ್ನಾಗಿ ಮಾಡಿದ್ದಾರೆ. ಈಗ ಯಾರು ಬ್ರಾಹ್ಮಣರು ಅವರೇ ಭವಿಷ್ಯದಲ್ಲಿ ದೇವಿ ದೇವತೆಗಳಾಗ್ತಾರೆ. ಆ ದೇವಿ ದೇವತೆಗಳನ್ನಾಗಿ ಮಾಡ್ಲಿಕ್ಕೆ ಈ ದಿವ್ಯ ಜ್ಞಾನವನ್ನ ಪರಂಪಿತ ಪರಮಾತ್ಮ ಈ ಸಮಯದಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವೇ ಪರಬ್ರಹ್ಮನು ಈ ಪ್ರಜಾಪಿತ ಬ್ರಹ್ಮಾರವರ ಮೂಲಕ ಓಂ ಮಂಡಳಿಯನ್ನ ನಿರ್ಮಾಣ ಮಾಡಿದ್ರು. ಸೊ ಓಂ ಮಂಡಳಿ ಸ್ಥಾಪನೆ ಆದ ನಂತರ ಪ್ರಜಾಪಿತ ಬ್ರಹ್ಮಾರವರು ತಮ್ಮೆಲ್ಲ ಆಸ್ತಿಯನ್ನ, ಬಹಳಷ್ಟು ಕೋಟಿ ಕೋಟಿ ಆಸ್ತಿಯನ್ನ ಈ ಸಂಸ್ಥೆಗೆ ಸಂಪೂರ್ಣವಾಗಿ ಬರೆದುಕೊಟ್ರು. ತಾನು ಟ್ರಸ್ಟಿ ಆಗ್ಲಿಲ್ಲ, ತಮ್ಮ ಮನೆಯವ್ರನ್ನ ಯಾರನ್ನೂ ಟ್ರಸ್ಟಿಗಳನ್ನಾಗಿ ಮಾಡ್ಲಿಲ್ಲ. ಸೊ ಅಲ್ಲಿ ಬರ್ತಾ ಇದ್ದಂತಹ ಎಲ್ಲರಲ್ಲೂ ತೀಕ್ಷ್ಣಮತಿಯಾದಂತಹ ಬಹಳ ಒಂದು ಜ್ಞಾನವನ್ನ ಆಸಕ್ತಿದಾಯಕವಾಗಿ ಜೀವನದಲ್ಲಿ ಅಧ್ಯಯನ ಮಾಡ್ತಾ ಇದ್ದಂತಹ ಸರಸ್ವತಿಯವರನ್ನ, ಜಗದಂಬಾ ಸರಸ್ವತಿ ಅಥವಾ ಮಮ್ಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ನಾಮಕರಣ ಮಾಡ್ಲಾಗ್ತದೆ. ಆ ಜಗದಂಬಾ ಸರಸ್ವತಿ ಅಥವಾ ಮಮ್ಮಾರವರನ್ನ ಈ ಒಂದು ಸಂಸ್ಥೆಯ ಟ್ರಸ್ಟಿಯನ್ನಾಗಿ ಅಥವಾ ಆಡಳಿತಾಧಿಕಾರಿಯನ್ನಾಗಿ ಮಾಡ್ಲಾಗ್ತದೆ. ಸೊ ಅವರ ಮೂಲಕ ಈ ಸಂಸ್ಥೆಯ ಎಲ್ಲ ಆಗು ಹೋಗುಗಳನ್ನ ನಿರ್ವಹಿಸ್ತಾ ಬರ್ಲಾಗ್ತದೆ. ತದನಂತರ ಇದಕ್ಕೆ ಬಹಳಷ್ಟು ಜನ ಬರ್ಲಿಕ್ಕೆ ಶುರುವಾದ್ರು. ಬಹಳಷ್ಟು ಜನ ಇಲ್ಲೇ ಇರ್ಲಿಕ್ಕೂ ಕೂಡ ಪ್ರಾರಂಭ ಆಯ್ತು. ಈ ಸಂಸ್ಥೆ ಬೆಳೆದ ಹಾಗೆ ಸ್ವಲ್ಪ ಕೆಲವು ಜಗತ್ತಿನಲ್ಲಿ ವೈಪರೀತ್ಯಗಳು ಶುರುವಾಯ್ತು. ಸೊ 2ನೇ ಮಹಾಯುದ್ಧ ನಡೀತು. ಅದ್ರ ಜೊತೆಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಬ್ರಿಟಿಷರಿಂದ. ಆ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡು ಬೇರೆ ಆಯ್ತು. ಸೊ ಭಾರತವೇ ಆಗಿದ್ದಂತಹ ಕರಾಚಿ ಅಥವಾ ಸಿಂಧ್, ಹೈದರಾಬಾದ್ ತದನಂತರ ಪಾಕಿಸ್ತಾನಕ್ಕೆ ಹೋಯ್ತು. ಆ ಸಮಯದಲ್ಲಿ ಪರಮಾತ್ಮನ ಆದೇಶ ಆಯ್ತು, ನೀವು ಭಾರತ ಭೂಮಿಗೆ ತಲುಪಬೇಕು. ಆಗ ಆಯ್ಕೆ ಮಾಡ್ಕೊಂಡಂತಹ ಸ್ಥಾನವೇ ಮೌಂಟ್ ಅಬು, ರಾಜಸ್ಥಾನ. ಸೊ ಆ ರಾಜಸ್ಥಾನವನ್ನ ಆಯ್ಕೆ ಮಾಡ್ಕೊಂಡು ಆ ಮೌಂಟ್ ಅಬು ಅನ್ನುವಂತಹ ಒಂದು ಕ್ಷೇತ್ರಕ್ಕೆ, ಹಿಲ್ ಸ್ಟೇಷನ್ಗೆ ಇವರೆಲ್ಲರ ಒಂದು ಏನೆಲ್ಲ ತಮ್ಮೆಲ್ಲ ಸಾಮಾನುಗಳಿತ್ತು, ಸರಂಜಾಮಿತ್ತು, ಸಾಮಗ್ರಿಗಳನ್ನ ತೆಗೆದುಕೊಂಡು ಅಷ್ಟು ಸುಮಾರು 400 ಜನ ಬ್ರಹ್ಮ ಕುಮಾರ ಕುಮಾರಿಯರನ್ನ ಕರ್ಕೊಂಡು ಪ್ರಜಾಪಿತ ಬ್ರಹ್ಮಾರವರು ಹಾಗೂ ಜಗದಂಬಾ ಸರಸ್ವತಿಯವರು ಮೌಂಟ್ ಅಬುವಿಗೆ ಸ್ಥಳಾಂತರಣಗೊಂಡ್ರು. ಆಮೇಲೆ ಈ ಸಂಸ್ಥೆಯ ಹೆಸರಾಯ್ತು ಪ್ರಜಾಪಿತ ಬ್ರಹ್ಮ ಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ. ಅಂದ್ರೆ ಪ್ರಜಾಪಿತ ಬ್ರಹ್ಮಾರವರ ಮುಖಾಂತರ ಪರಂಪಿತ ಪರಮಾತ್ಮನು ಈ ದಿವ್ಯ ಜ್ಞಾನವನ್ನ ಕೊಡ್ತಾ ಇದ್ದಾನೆ. ಈ ದಿವ್ಯ ಜ್ಞಾನ ಪಡೆದವರೇ ಬ್ರಹ್ಮನ ಮಕ್ಕಳು, ಅರ್ಥಾತ್ ಬ್ರಹ್ಮ ಕುಮಾರ ಕುಮಾರಿಯರು. ಈ ಜಗತ್ತೆಲ್ಲದಕ್ಕೂ ತಂದೆ ಪರಮಾತ್ಮ, ನಿರಾಕಾರ ಪರಮ ಪುರುಷ. ಆ ಪರಂ ಪುರುಷ ಈ ಸೃಷ್ಟಿಯ ಆದಿಯನ್ನ ಪ್ರಜಾಪಿತ ಬ್ರಹ್ಮಾರವರ ಮೂಲಕ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪ್ರಜಾಪಿತನು ಸಾಕಾರದಲ್ಲಿ ನಮಗೆ ತಂದೆ, ನಿರಾಕಾರ ರೂಪದಲ್ಲಿ ತಂದೆ ಆ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಈ ಪ್ರಜಾಪಿತನು ನಮ್ಮೆಲ್ಲರಿಗೂ ಸಹ ಪ್ರಜೆಗಳಿಗೆ ಪಿತನಾಗಿರ್ತಕ್ಕಂತಹ ಬ್ರಹ್ಮ, ನಾವು ಅವನ ಮಕ್ಕಳು ಬ್ರಹ್ಮ ಕುಮಾರ ಕುಮಾರಿಯರು. ಈ ಈಶ್ವರೀಯ, ಈಶ್ವರೀಯ ಅಂತ ಹೇಳಿದ್ರೆ ಈಶ್ವರನಿಂದಲೇ ಆಗಿರ್ತಕ್ಕಂತಹ, ಈಶ್ವರನೇ ಮಾಡಿರ್ತಕ್ಕಂತಹ ವಿಶ್ವಕ್ಕೆ ಅನ್ವಯಿಸುವಂತಹ ಜ್ಞಾನ. ಕೇವಲ ಯಾವುದೋ ಒಂದು ಬುಡಕಟ್ಟಿಗೋ, ಯಾವುದೋ ಒಂದು ನೆಲಗಟ್ಟಿಗೋ, ಯಾವುದೋ ಒಂದು ಭೂಪ್ರದೇಶಕ್ಕೋ, ಧರ್ಮಕ್ಕೋ ಸೀಮಿತವಲ್ಲ. ಇಡೀ ವಿಶ್ವಕ್ಕೆ ಪರಮಾತ್ಮ ತಿಳಿಸ್ತಕ್ಕಂಥ ಜ್ಞಾನ ಇದು. ಅದರಿಂದ ಇದನ್ನ ವಿಶ್ವ ವಿದ್ಯಾಲಯ ಅಂತ ಹೇಳ್ಬಿಟ್ಟು ಕರಿತೀವಿ. ಪ್ರಜಾಪಿತ ಅಂದ್ರೆ ಪ್ರಜೆಗಳೆಲ್ಲರ ಪಿತ ಬ್ರಹ್ಮ. ಆ ಬ್ರಹ್ಮನ ಮಕ್ಕಳು ನಾವು ಬ್ರಹ್ಮ ಕುಮಾರ ಕುಮಾರಿಯರು. ನಾವು ಮಕ್ಕಳು ಈಶ್ವರನಿಗೂ ಮಕ್ಕಳಾಗಿದ್ದೀವಿ. ಅದರಿಂದ ಈಶ್ವರೀಯ ವಿಶ್ವವಿದ್ಯಾಲಯವಿದು. ಇದು ಯಾರು ಸ್ಥಾಪನೆ ಮಾಡಿದ್ರು? ಪರಬ್ರಹ್ಮನಾಗಿರ್ತಕ್ಕಂಥ ಪರಮಾತ್ಮ ಪ್ರಜಾಪಿತ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡಿರ್ತಕ್ಕಂಥದ್ದು.
ಸೊ ಮೌಂಟ್ ಅಬುವಿನಲ್ಲಿ, ಅಬು ಪರ್ವತದಲ್ಲಿ ನೆಲೆಗೊಂಡಂತಹ ಈ ಸಂಸ್ಥೆ ಅಲ್ಲಿ ಕರಾಚಿಯಲ್ಲಿದ್ದಂತಹ ಸಮಯದಲ್ಲಿ ಸುಮಾರು 14 ವರ್ಷಗಳ ಕಾಲ ಏನ್ ಮಾಡಿದ್ರು ಇವರು? 1951ರಲ್ಲಿ ಈ ಮೌಂಟ್ ಅಬುಗೆ ಸ್ಥಳಾಂತರಣ ಆಯ್ತು. ಅಲ್ಲಿವರೆಗೆ ಏನ್ ಮಾಡಿದ್ರು 14 ವರ್ಷ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಯೋಗ ತಪಸ್ಸಿನಲ್ಲಿ ತಲ್ಲೀನ ಮಾಡಿಸಿದ್ರು. 14 ವರ್ಷ ಜಗತ್ತಿನ ಯಾವ ಸಂಬಂಧವೂ ಇಲ್ಲದಂತೆ ಅವರನ್ನ ಆತ್ಮಾಭಿಮಾನಿ ಸ್ಥಿತಿಯ ಅಭ್ಯಾಸ, ಪರಮಾತ್ಮನ ದಿವ್ಯ ಶಕ್ತಿಗಳ ಅನುಭೂತಿಯ ಅಭ್ಯಾಸವನ್ನ ಪರಮಾತ್ಮ ಪ್ರಜಾಪಿತ ಬ್ರಹ್ಮಾರವರ ಮುಖಾಂತರ ಮಾಡಿಸಿದ್ರು. ಆ 14 ವರ್ಷ ತಪಸ್ಸು ಮಾಡಿದಂತ ಎಲ್ಲ ದೇವಿಯರು, ಎಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಸೊ ಈ ಭಾರತಕ್ಕೆ ಬಂದ ನಂತರ ಏನ್ ಮಾಡಿದ್ರು? ಸೊ ಇವರನ್ನ ಭಾರತದ ಮೂಲೆ ಮೂಲೆಗೆ ಕಳಿಸ್ಲಾಯ್ತು. ಒಬ್ರನ್ನ ಬೆಂಗಳೂರಿಗೆ, ಒಬ್ರನ್ನ ಪೂನಾಗೆ, ಒಬ್ರನ್ನ ನಾಗ್ಪುರ್ಗೆ, ಒಬ್ರನ್ನ ಜಮ್ಮು ಕಾಶ್ಮೀರ್ಗೆ, ಒಬ್ರನ್ನ ಕಲ್ಕತ್ತಾಗೆ, ಒಬ್ರನ್ನ ಪಂಜಾಬ್ಗೆ, ಹೀಗೆ ಒಂದೊಂದು ಸ್ಟೇಟ್ಗೆ ಒಬ್ಬೊಬ್ರನ್ನ ಕಳಿಸ್ಲಾಯ್ತು. ಸೊ ಇವರ ಮುಖಾಂತರ ಈ ಜ್ಞಾನ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಪ್ರಚಾರ ಪ್ರಸಾರ ಆಗ್ಲಿಕ್ಕೆ ಶುರುವಾಯ್ತು. ಅಲ್ಲಿ ಸೇವಾ ಕೇಂದ್ರಗಳನ್ನ ತೆರಿಲಿಕ್ಕೆ ಅವಕಾಶ ಆಯ್ತು. ನೋಡಿ, ಯಾವುದೇ ಭಾಷೆ ಬರದಂತಹ ಜನ ಬಂದು ಮತ್ತೊಂದು ಸ್ಟೇಟ್ ಅಲ್ಲಿ, ಮತ್ತೊಂದು ರಾಜ್ಯದಲ್ಲಿ ಈ ಜ್ಞಾನವನ್ನ ಹರಡಿದ್ರು. ಅವರಲ್ಲಿ ಇದ್ದಂತ ತಾಕತ್ ಯಾವುದು? ಈ ಪರಮಾತ್ಮನ ಪರಮ ಶಕ್ತಿಯ ಒಂದು ತಾಕತ್ತು ಆ ಒಂದು ದೇವಿಯರಲ್ಲಿತ್ತು. ಆ ತಾಕತ್ತಿನ ಮುಖಾಂತರ ಅವರು ಇಡೀ ವಿಶ್ವದಲ್ಲಿ, ಕೇವಲ ಭಾರತದಲ್ಲಷ್ಟೇ ಅಲ್ಲ, 71ನೇ ಇಸ್ವಿಯಿಂದ ವಿದೇಶಗಳಲ್ಲೂ ಸಹ ಈ ಸೇವೆಯನ್ನ ವೃದ್ಧಿ ಮಾಡ್ತಾ ಬಂದ್ರು. ಹೀಗೆ ಸುಮಾರು ಈ ಒಂದು ಸಮಯದಲ್ಲಿ 147 ದೇಶಗಳಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯ, ರಾಜಯೋಗ ಮೆಡಿಟೇಷನ್ ಸೆಂಟರ್ಸ್ ಸೊ ಇದಾವೆ. ಸುಮಾರು 10,000ಕ್ಕಿಂತಲೂ ಹೆಚ್ಚಿನ ಸೇವಾ ಕೇಂದ್ರಗಳನ್ನ ಹೊಂದಿದೆ. ಲಕ್ಷಾಂತರ ಬ್ರಹ್ಮ ಕುಮಾರ ಕುಮಾರಿಯರು ಪ್ರತಿನಿತ್ಯವೂ ಸಹ ಅಧ್ಯಯನ ಮಾಡ್ತಾರೆ. ಪ್ರತಿನಿತ್ಯವೂ ಈಶ್ವರ ವಿಶ್ವವಿದ್ಯಾಲಯಕ್ಕೆ ಬಂದು ಈ ಪಾಠ ಪ್ರವಚನಗಳನ್ನ ಕೇಳ್ತಾ ರಾಜಯೋಗದ ಅಭ್ಯಾಸ ಮಾಡ್ತಾ ಈ ಒಂದು ಪರಮಾತ್ಮ ಕೊಡುವ ಆದೇಶದಂತೆ ತಮ್ಮ ಜೀವನವನ್ನ ರೂಪಿಸ್ಕೊಳ್ತಾ ಇದ್ದಾರೆ. ಕಾರಣ ಇಷ್ಟೇ, ನಾವು ಈ ಸೃಷ್ಟಿಯ ಪರಿವರ್ತನೆಯಲ್ಲಿ ನಮ್ಮ ಪರಿವರ್ತನೆಯೂ ಆಗ್ಬೇಕು. ಕಲಿಯುಗ ಸತ್ಯುಗವಾಗಿ ಪರಿವರ್ತನೆ ಆಗೋಷ್ಟರಲ್ಲಿ ನಮ್ಮ ಸಂಸ್ಕಾರಗಳು ಕಲಿಯುಗದ ಸಂಸ್ಕಾರಗಳನ್ನ ಅಳಿಸ್ಕೊಂಡು ಆತ್ಮನಲ್ಲಿ ಸತ್ಯುಗಿ ದೈವಿ ಸಂಸ್ಕಾರಗಳನ್ನ ನಾವು ತುಂಬಿಕೊಳ್ಬೇಕು. ಸೊ ಈ ಒಂದು ಸಂಸ್ಕಾರ ಪರಿವರ್ತನೆ ಅಂದ್ರೆ ಸಂಸಾರ ಪರಿವರ್ತನ್ಸೆ ಸಂಸ್ಕಾರಗಳು ಪರಿವರ್ತನೆ ಆಗ್ಬೇಕು. ಒಂದ್ ಕಡೆ ಜಗತ್ತು ಸತ್ಯುಗದ ಕಡೆಗೆ ಹೋಗ್ತಾ ಇದೆ, ಮತ್ತೊಂದ್ ಕಡೆ ಆತ್ಮನಲ್ಲಿರುವ ಸಂಸ್ಕಾರ ಸ್ವಭಾವಗಳು ಸತ್ಯುಗಿ ಸಂಸ್ಕಾರಗಳಾಗ್ಬೇಕು. ಅದಕ್ಕಾಗಿ ಪ್ರತಿದಿನವೂ ಪರಮಾತ್ಮ ತಿಳಿಸ್ತಕ್ಕಂಥ ಈ ಜ್ಞಾನ, ಯೋಗ, ಅಧ್ಯಯನ ಮತ್ತು ಅಧ್ಯಾಪನ, ಸೊ ಇವುಗಳಲ್ಲಿ ಎಷ್ಟು ನಾವು ತೊಡಕೊಳ್ತೀವೋ ಅಷ್ಟಷ್ಟು ನಮ್ಮ ಸಂಸ್ಕಾರಗಳ ಬದಲಾವಣೆ ಆಗ್ತದೆ, ನಮ್ಮ ಸ್ವಭಾವಗಳ ಬದಲಾವಣೆ ಆಗ್ತದೆ. ನೋಡಿ, ಪರಮಾತ್ಮ ಪ್ರಜಾಪಿತ ಬ್ರಹ್ಮಾರವರ ಮುಖಾಂತರ ಯಾವ ಜ್ಞಾನವನ್ನ ತಿಳಿಸಿದ್ರು? ಪ್ರತಿನಿತ್ಯ ಜ್ಞಾನವನ್ನ ತಿಳಿಸ್ತಾ ಇದ್ರು. ಆ ಪ್ರತಿನಿತ್ಯ ಜ್ಞಾನವನ್ನ ತಿಳಿಸ್ತಕ್ಕಂತಹ ಆ ಒಂದು ಮಹಾವಾಕ್ಯಗಳನ್ನ ಜ್ಞಾನ ಮುರುಳಿ ಅಂತ ಹೇಳ್ಬಿಟ್ಟು ಹೇಳಾಗತ್ತೆ. ಈ ಜ್ಞಾನ ಮುರುಳಿಯೇ ಇಡೀ ವಿಶ್ವದಲ್ಲಿ ಎಲ್ಲಾ ಈಶ್ವರೀಯ ವಿಶ್ವವಿದ್ಯಾಲಯಗಳಲ್ಲಿ ಪ್ರತಿದಿನವೂ ಸಹ ಅಧ್ಯಯನ ಮಾಡ್ಲಾಗ್ತದೆ, ಎಲ್ಲರಿಗೂ ತಿಳಿಸಿ ಹೇಳಲಾಗ್ತದೆ. ಆ ಜ್ಞಾನ ಮುರುಳಿಯನ್ನೇ ಎಲ್ಲಾ ಬ್ರಹ್ಮ ಕುಮಾರ ಕುಮಾರಿಯರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆಚರಿಸ್ತಾ ಇದ್ದಾರೆ. ಸೊ ಆ ಜ್ಞಾನ ಮುರುಳಿ ಅಂತ ಹೇಳಿದ್ರೆ ಇದು ಯಾರೋ ಬರ್ದಿರ್ತಕ್ಕಂತಹ ಶಬ್ದಗಳಲ್ಲ, ಅಥವಾ ಯಾರೋ ಸಾಹಿತಿಕಾರರು ಬರೆದು ಹೋಗಿದ್ದಾರೆ, ಅಥವಾ ಯಾವ್ದೋ ಒಬ್ಬ ಕವಿನೋ ಅಥವಾ ಯಾವ್ದೋ ಆಚಾರ್ಯನೋ ಬರ್ದೋಗಿದ್ದಾರೆ, ಯಾರೋ ಶಾಸ್ತ್ರಿನೋ ಬರ್ದೋಗಿದ್ದಾರೆ ಅಂತಲ್ಲ. ಈ ಮಹಾವಾಕ್ಯಗಳು ಶಿವ ಭಗವಾನ್ ಉವಾಚ ಬ್ರಹ್ಮಾರವರ ಮುಖಾಂತರ ಪ್ರಜಾಪಿತ ಬ್ರಹ್ಮಾರವರ ತನುವಿನಲ್ಲಿ ಬಂದು ಯಾವ ಮಹಾವಾಕ್ಯಗಳನ್ನ ಸ್ವಯಂ ಪರಂ ಪುರುಷನಾದ ಸ್ವಯಂ ಸುಪ್ರೀಂ ಬೀಯಿಂಗ್ ಅಥವಾ ಆ ಪರಮಾತ್ಮನಾಗಿರ್ತಕ್ಕಂತಹ ದಿವ್ಯ ಪುರುಷನಾದ ಪರಮಾತ್ಮ ಯಾವ ಶಬ್ದಗಳನ್ನ ಈ ಪ್ರಜಾಪಿತ ಬ್ರಹ್ಮಾರವರ ಮುಖಾಂತರ ಉಚ್ಚರಿಸಿದ್ರೋ ಆ ಮಹಾವಾಕ್ಯಗಳನ್ನೇ ಮುರುಳಿ ಎಂದು ಇಲ್ಲಿ ಜ್ಞಾನ ತರಗತಿ, ಯೋಗ ತರಗತಿಗಳ ಮುಖಾಂತರ ಎಲ್ಲರಿಗೂ ಸಹ, ಎಲ್ಲಾ ಬ್ರಹ್ಮ ಕುಮಾರ ಕುಮಾರಿಯರಿಗೆ
ಓದಿ ಅದರ ವಿವರಣೆಯನ್ನ ಹೇಳಿ ಸೊ ಇಲ್ಲಿ ಪ್ರತಿದಿನ ಕ್ಲಾಸ್ ಅಥವಾ ತರಗತಿಯನ್ನ ನಡೆಸಲಾಗ್ತದೆ. ಸೊ ಇವತ್ತಿನಿಂದ ನಿಮ್ಮೆಲ್ಲರಿಗೂ ಕೂಡ ಈ ಜ್ಞಾನ ತರಗತಿ ಅಂತಕ್ಕಂಥದ್ದು ಮತ್ತು ಯೋಗಾಭ್ಯಾಸದ ತರಗತಿ ಅಂತಕ್ಕಂಥದ್ದನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಅದರ ಒಂದು ಚಿಕ್ಕ ಬ್ರೀಫ್ ಆಗಿ ನಾನು ಇವತ್ತೊಂದು ಪ್ಯಾರಾಗ್ರಾಫ್ ಪರಮಾತ್ಮನ ಮಹಾವಾಕ್ಯಗಳನ್ನ ನೀವು ತಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ನೀವು ಇದುವರೆಗೆ ಪರಮಾತ್ಮನ ಅವತರಣೆ ಹೇಗಾಯ್ತು ಅಂತ ಹೇಳಿ ತಿಳ್ಕೊಂಡ್ರಿ. ಸೊ ಪರಮಾತ್ಮ ಪ್ರಜಾಪಿತ ಬ್ರಹ್ಮರವರ ತನುವಿನಲ್ಲಿ ಉಚ್ಚರಿಸಿರ್ತಕ್ಕಂತಹ ಮಹಾವಾಕ್ಯಗಳೇನು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಮತ್ತು ನಿಮ್ಗೊಂದು ವಿಷಯ ಹೇಳೋದನ್ನ ನಾನು ಮರ್ತೆ. ಏನಂತ ಹೇಳಿದ್ರೆ, ಈ ಪ್ರಜಾಪಿತ ಬ್ರಹ್ಮರವರು 1969 ಜನವರಿ 18ನೇ ತಾರೀಕು ತಮ್ಮ ವ್ಯಕ್ತ ದೇಹವನ್ನ ತ್ಯಜಿಸಿ ಅವ್ಯಕ್ತರಾದ್ರು. ಸೊ ಆ ದಿನವನ್ನ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ಮೃತಿ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ಲಾಗ್ತದೆ. ಅವರ ನಂತರವೂ ಕೂಡ ಭಗವಂತ ಈ ಜಗತ್ತಿಗೆ ಬರ್ತಕ್ಕಂಥದ್ದು, ಜ್ಞಾನ ದಾಸೋಹವನ್ನ ಮಾಡ್ತಕ್ಕಂಥದ್ದು ನಿಲ್ಲಲಿಲ್ಲ. ಅವರ ನಂತರ ಆಯ್ಕೆ ಮಾಡ್ಕೊಂಡಂತಹ ಶರೀರ ದಾದಿ ಗುಲ್ಜಾರ್ ಜಿಯವರು ಅಥವಾ ಹೃದಯ ಮೋಹಿನಿ ದಾದೀಜಿಯವರು. ಅವರ ತನುವಿನಲ್ಲಿ 50 ವರ್ಷಗಳ ಕಾಲ ಪರಮಾತ್ಮ ಈ ಜ್ಞಾನ ದಾಸೋಹವನ್ನ ಮಾಡ್ತಾ ಬಂದ್ರು. ಈಗ ಈ ಸಮಯ, ಈ ಕಾಲಘಟ್ಟ ಏನಿದೆ ಅಂತ ಹೇಳಿದ್ರೆ, ಜಗತ್ತಿನ ಪರಿವರ್ತನೆ ಬಹಳ ವೇಗವಾಗಿ ಸಾಗ್ತಾ ಇದೆ. ಸೊ ಹಾಗೇನೆ ಭಗವಂತನ ಕರ್ತವ್ಯದಲ್ಲೂ ಕೂಡ ಪರಿವರ್ತನೆ ಆಗೋಗಿದೆ. ಸೊ ಆ ಪರಿವರ್ತನೆ ಏನು ಅಂತ ಹೇಳಿದ್ರೆ, ಈಗ ಏನು ಪರಮಾತ್ಮ ಸಾಕಾರ ಪ್ರಜಾಪಿತ ಬ್ರಹ್ಮರವರ ತನುವಿನಲ್ಲಿ ಅಥವಾ ಗುಲ್ಜಾರ್ ದಾದೀಜಿಯವರ ತನುವಿನಲ್ಲಿ ಯಾವ ಮಹಾವಾಕ್ಯಗಳನ್ನ ಹೇಳಿ ಹೋಗಿದ್ದಾರೋ ಅವನ್ನ ರಿವೈಸ್ ಮಾಡಿ ಅಧ್ಯಯನ ಮಾಡುವಂತಹ ಸಮಯ ಇದಾಗಿದೆ. ಅದಕ್ಕೋಸ್ಕರ ಸೊ ಅಂತಹ ಒಂದು ಮಹಾವಾಕ್ಯಗಳನ್ನ ನಿಮ್ ಮುಂದೆ ಒಂದು ಪ್ಯಾರಾಗ್ರಾಫ್ ನಾನು ಓದಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಂ ಶಾಂತಿ. ನೋಡಿ, ನೀವು ಪ್ರತಿದಿನವೂ ಸಹ ಓಂ ಶಾಂತಿ ಅಂತ ಕೇಳ್ತಾನೆ ಬಂದಿದ್ದೀರಿ. ಈ ಓಂ ಶಾಂತಿ ಅಂತ ಏನ್ ಕೇಳ್ತಿದ್ದೀರಿ, ಇದ್ರ ಅರ್ಥ ಏನು? ಓಂ ಅಂದ್ರೆ ನಾನು ಯಾರು ಅಂದ್ರೆ ಆತ್ಮ. ನಾನು ಆತ್ಮ, ನನ್ನ ಸ್ವಧರ್ಮ ಶಾಂತಿ. ಓಂ ಶಾಂತಿ ಅಂದ್ರೆ ನಾನಾತ್ಮ ಶಾಂತ ಸ್ವರೂಪನಿದ್ದೇನೆ. ಸೊ ಈ ಮಹಾವಾಕ್ಯಗಳು ಬಿಂದು ರೂಪದ ಅಭ್ಯಾಸ ಅಂತ ಹೇಳ್ಬಿಟ್ಟು ಈ ಮಹಾವಾಕ್ಯಗಳನ್ನ ನಾವಿವತ್ತೇನ್ ಕೇಳ್ತಾ ಇದೀವಿ, ಇದು ಬಿಂದು ರೂಪದ ಅಭ್ಯಾಸ. ಸೊ ಪರಮಾತ್ಮ ಎಲ್ಲ ಆತ್ಮರನ್ನ, ಮನುಷ್ಯಾತ್ಮರನ್ನ ಸಂಬೋಧಿಸ್ತಾರೆ ಬಚ್ಚೆ. ಅಂದ್ರೆ ಪರಮಾತ್ಮನ ಮಾಧ್ಯಮ ಅಂದ್ರೆ ಪ್ರಜಾಪಿತ ಬ್ರಹ್ಮರವರು ಮಾತಾಡ್ತಾ ಇದ್ದಂತಹ ಭಾಷೆ ಹಿಂದಿ ಆದ್ರಿಂದ ಹಿಂದಿ ಭಾಷೆಯಲ್ಲಿ ಈ ಜ್ಞಾನವನ್ನ ಭಗವಂತ ತಿಳಿಸಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತ ಮಕ್ಕಳನ್ನ ಸಂಬೋಧಿಸ್ತಾರೆ. ನೋಡಿ, ಇಲ್ಲಿ ಶಿಷ್ಯರೇ ಅಥವಾ ಮಹನೀಯರೇ ಅಥವಾ ಸಭಾಜನರೇ ಅಲ್ಲ. ನೋಡಿ, ನಮ್ ತಂದೆ ಅಲ್ವಾ, ನಮ್ಮ ಅಪ್ಪ ಅಲ್ವಾ, ಅದಕ್ಕೋಸ್ಕರ ಮಕ್ಕಳೇ ಅಂತ ಹೇಳಿ ಪರಮಾತ್ಮ ಸಂಬೋಧಿಸ್ತಾ ಇದ್ದಾರೆ. ಮೀಠೆ ಮೀಠೆ ಬಚ್ಚೆ ಕಿಸ್ಕೆ ಸಾಮ್ನೆ ಬೈಠೆ ಹೋ ಅವ್ರ ಕ್ಯಾ ಹೋಕರ್ ಬೈಠೆ ಹೋ. ನೋಡಿ, ಪರಮಾತ್ಮ ಅಂತೂ ತನ್ನ ಅಸ್ತಿತ್ವವನ್ನ ಮರೆಯುವುದಿಲ್ಲ. ನಾವ್ ಹೇಗೆ ಅಂತ ಹೇಳಿದ್ರೆ, ನಾವು ನಮ್ಮ ಅಸ್ತಿತ್ವನ ಪದೇ ಪದೇ ಮರಿತಾ ಇರ್ತೀವಿ. ನಮ್ಮ ಅಸ್ತಿತ್ವ, ನಮ್ಮ ಸ್ಪಿರಿಚುವಲ್ ಐಡೆಂಟಿಟಿ ಏನು, ನಾನು ಆತ್ಮ, ನಾವು ಮತ್ತೆ ಹೋಗ್ಬಿಡ್ತೀವಲ್ವಾ. ಆದ್ರೆ ಭಗವಂತ ಎಂದು ನಾನ್ ಪರಮಾತ್ಮ ಅನ್ನೋದನ್ನ ಮರ್ತು ಹೋಗೋದಿಲ್ಲ. ಅದಕ್ಕೆ ಮಕ್ಕಳನ್ನ ಕೇಳ್ತಾ ಇದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ಯಾರ ಮುಂದೆ ಕುಳಿತಿದ್ದೀರಿ, ಏನಾಗಿ ಕುಳಿತಿದ್ದೀರಿ ಅಂದ್ರೆ ನೀವು ಯಾವ ಸ್ಥಿತಿಯಲ್ಲಿದ್ದೀರಿ. ಬಾಪ್ ತೋ ತುಮ್ ಬಚ್ಚೋಂಕೋ ಬಿಂದು ರೂಪ್ ಬನಾನೆ ಆಯೆ ಹೇ. ಬಾಬಾರವರಂತೂ, ಬಾಬಾ ಮೀನ್ಸ್ ಫಾದರ್, ತಂದೆಯಂತೂ ನೀವು ಮಕ್ಕಳನ್ನ ಬಿಂದು ರೂಪರನ್ನಾಗಿ ಮಾಡಲು ಬಂದಿದ್ದೇನೆ. ಮೇ ಆತ್ಮ ಬಿಂದು ರೂಪ್ ಹೋಂ. ಸೊ ಬಾಬಾ ನಮಗೆ ಜಾಗೃತಿಯನ್ನ ತಂದ್ಕೊಡ್ತಾ ಇದ್ದಾರೆ. ನಾನಾತ್ಮ ಬಿಂದು ರೂಪನಿದ್ದೇನೆ. ಬಿಂದಿ ಕಿತನಿ ಛೋಟಿ ಬಾತ್ ಹೇ. ನೋಡಿ, ಬಿಂದು ಅನ್ನುವುದು ಎಷ್ಟು ಸೂಕ್ಷ್ಮವಾಗಿದೆ ಅಲ್ವಾ. ಅವ್ರ ಬಾಪ್ ಬಿ ಕಿತನಾ ಛೋಟಾ ಹೇ. ಆತ್ಮದ ರೂಪವೂ ಬಿಂದುವೆ, ಹಾಗೆ ತಂದೆಯಾದ ನನ್ನ ರೂಪವೂ ಬಿಂದುವೆ. ತಂದೆಯೂ ಕೂಡ ಎಷ್ಟು ಸೂಕ್ಷ್ಮವಾಗಿದ್ದಾರಲ್ಲವೇ. ಕಿತನಿ ಛೋಟಿ ಸಿ ಬಾತ್ ಬಿ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ನಹಿ ಆತಿ ಹೇ. ನೋಡಿ, ಆತ್ಮ ಇರುವಷ್ಟೇ ಅಂದ್ರೆ ಆತ್ಮನ ರೂಪದ ಒಂದು ಆಕಾರ ಏನಿದೆ ಅಷ್ಟೇ ಭಗವಂತನ ಆಕಾರವೂ ಕೂಡ.
ಸೊ ಇಷ್ಟು ಚಿಕ್ಕದಾದ ಮಾತು ಅಂದ್ರೆ ಇಷ್ಟು ಸೂಕ್ಷ್ಮವಾದ ಮಾತು ಕೂಡ ನಿಮ್ಮ ಬುದ್ಧಿಯಲ್ಲಿ ಬರುವುದಿಲ್ಲವೇ? ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ವೇ? ಪರಮಾತ್ಮನ ರೂಪನೂ ಬಿಂದು, ನಾನಾತ್ಮನ ರೂಪನೂ ಬಿಂದು. ಬಾಪ್ ತೋ ಬಚ್ಚೋಂ ಕೆ ಸಾಮ್ನೆ ಹೀ ಹೇ, ದೂರ್ ನಹಿ. ನೋಡಿ, ಬಾಬಾ ಅಂತೂ, ತಂದೆಯಂತೂ ಮಕ್ಕಳ ಮುಂದೇ ಇದ್ದಾರೆ, ದೂರವೇನಿಲ್ಲ. ದೂರ್ ಹುಯಿ ಚೀಸ್ ಕೋ ಭೂಲ್ ಜಾತೆ ಹೋ. ಯಾರಾದ್ರೂ ಬಹಳ ದೂರ ಹೋಗ್ಬಿಟ್ರೆ ನಾವು ಮರ್ತೆ ಹೋಗ್ಬಿಡ್ತೀವಲ್ವಾ? ಆದ್ರೆ ತಂದೆಯಂತೂ ನಿಮ್ಮ ಮುಂದೆಯೇ ಇದ್ದೇನೆ ಅಂತ ಬಾಬುರ್ ಹೇಳ್ತಾರೆ. ಜೋ ಚೀಸ್ ಸಾಮ್ನೆ ಹಿ ರಹತಿ ಹೇ ಉಸ್ ಚೀಸ್ ಕೋ ಭೂಲ್ನಾ ಯ ತುಮ್ ಬಚ್ಚೋಂ ಕೋ ತೋ ಶೋಭಾ ನಹಿ ದೇತಾ ಹೇ. ನೋಡಿ, ಯಾವ ವಸ್ತು ಅಥವಾ ಯಾವ ವ್ಯಕ್ತಿ ನಿಮ್ ಮುಂದೆ ಇದ್ದಾರೆ ಅವರನ್ನ ಮರೆಯುವುದು ನಿಮಗೆ ಶೋಭೆ ತರುವುದಿಲ್ಲ ಅಲ್ವಾ ಮಕ್ಕಳೇ? ಅಗರ್ ಬಿಂದಿ ಕೋ ಹಿ ಭೂಲ್ ಜಾಯೆಂಗೆ ತೋ ಬೋಲೋ ಕಿಸ್ ಆಧಾರ್ ಪರ್ ಚಲೆಂಗೆ. ನೋಡಿ, ನೀವು ಆತ್ಮ ಎನ್ನುವುದನ್ನೇ ಮರೆತರೆ ಯಾವ ಆಧಾರದಿಂದ ನಡೀತೀರಾ? ಮೈ ಆತ್ಮ ಹೂ, ಆತ್ಮ ಕೆ ಹಿ ತೋ ಆಧಾರ್ ಮೇ ಶರೀರ್ ಭಿ ಚಲ್ತಾ ಹೇ. ಮೈ ಆತ್ಮ ಹೂ, ನಾನು ಆತ್ಮನಿದ್ದೇನೆ, ಅರ್ಥಾತ್ ನಾನು ಆತ್ಮನಿಂದಲೇ ಈ ಶರೀರ ನಡೆಯುವುದಲ್ವಾ? ಆತ್ಮನ ಆಧಾರ ಇಲ್ಲ ಅಂದ್ರೆ ಶರೀರ ಹೇಗ್ ನಡೆಯುತ್ತೆ? ಸೊ ನಾನು ಆತ್ಮನಿದ್ದೇನೆ ಎ ನಶಾ ಹೋನಾ ಚಾಹಿಯೇ. ನಾನು ಆತ್ಮನಿದ್ದೇನೆ ಎನ್ನುವ ನಶೆ ಇರಬೇಕು. ನಾನು ಬಿಂದು ಇದ್ದೇನೆ, ಬಿಂದು ಕಿ ಹಿ ಸಂತಾನ್ ಹೂಂ. ನಾನಾತ್ಮ ಬಿಂದು ಇದ್ದೇನೆ, ನಾನು ಬಿಂದು ರೂಪನಾಗಿರುವ ಆ ನಿರಾಕಾರ ಪರಮಪಿತ ಪರಮಾತ್ಮನ ಸಂತಾನನಿದ್ದೇನೆ. ಸಂತಾನ್ ಕೆಹನೆ ಸೆ ಹಿ ಸ್ನೇಹ ಮೇ ಆ ಜಾತೆ ಹೇ. ಸಂತಾನ ಅಂತ ಹೇಳೋದ್ರಿಂದ ಆ ಪರಮಪಿತನ ಸ್ನೇಹ ನಮ್ಗೆ ಅನುಭವಕ್ಕೆ ಬರುತ್ತೆ. ತೋ ಆಜ್ ತುಮ್ ಬಚ್ಚೋಂ ಕೋ ಬಿಂದು ರೂಪ್ ಮೇ ಸ್ಥಿತ್ ಹೋನೆ ಕಿ ಪ್ರಾಕ್ಟೀಸ್ ಕರಾಯೇ. ಇವತ್ತು ನಾನು ನೀವು ಮಕ್ಕಳಿಗೆ ಬಿಂದು ರೂಪದಲ್ಲಿ ಸ್ಥಿತರಾಗುವ ಅಭ್ಯಾಸವನ್ನು ಮಾಡಿಸಲೇ. ಭಗವಂತ ಕೇಳ್ತಿದ್ದಾರೆ, ನಿಮ್ಗೆ ಆ ಬಿಂದು ರೂಪ ಸ್ಥಿತಿಯ ಅಭ್ಯಾಸದ ಅನುಭವ ಮಾಡಿಸಲೇ. ಮೈ ಆತ್ಮ ಹೂ ಇಸ್ಮೆ ತೋ ಭೂಲ್ನೆ ಕಿ ಹಿ ಅವಶ್ಯಕತಾ ನಹೀ ರಹತಿ. ಸೊ ನಿಮ್ಮ ಐಡೆಂಟಿಟಿ ಇದು, ನಿಮ್ಮ ಅಸ್ತಿತ್ವ ಇದು. ಸೊ ಇದನ್ನ ನೀವು ಮರೆಯಲೇಬಾರದು. ಏನನ್ನ ಮರಿಬಾರದು? ಯಾವುದು ನನ್ನ ಅಸ್ತಿತ್ವ? ಮೈ ಆತ್ಮ ಹೂ, ನಾನು ಆತ್ಮನಿದ್ದೇನೆ. ಇದರಲ್ಲಿ ಮರೆಯುವ ಅವಶ್ಯಕತೆಯೇ ಇರುವುದಿಲ್ಲ. ಈಗ ನಮ್ಮ ಶರೀರದ ಐಡೆಂಟಿಟಿಯನ್ನ ಮರಿತೀವೇನ್ ನಾವು? ನಮ್ಮ ಹೆಸರು, ನಮ್ಮ ಮನೆ, ನಮ್ಮಪ್ಪ ಅಥವಾ ಇದನ್ನೆಲ್ಲ ಮರ್ತು ಹೋಗ್ತಿವೇನು? ಮರೆಯೋದಿಲ್ಲ ತಾನೆ? ಹಾಗಾದರೆ ನಿಮ್ಮ ವಾಸ್ತವಿಕ ಐಡೆಂಟಿಟಿ ಗೊತ್ತಿರ್ಲಿಲ್ಲ, ಮರ್ತಿದ್ರಿ. ಈಗ ನಿಮಗೆ ಸಿಕ್ಕಿದೆ ಎಂದಾಗ ಇದನ್ನ ಮರೆಯುವ ಅವಶ್ಯಕತೆ ಇರುವುದಿಲ್ಲ. ಜೈಸೆ ಮುಜ್ ಬಾಪ್ ಕೋ ಭೂಲ್ನೆ ಕಿ ಜರೂರತ್ ಪಡ್ತಿ ಹೇ. ನೋಡಿ, ನಾನು ಎಂದಾದರೂ ನನ್ನ ಅಸ್ತಿತ್ವವನ್ನ ಮರೆಯಲಾಗುವುದೇ? ಅಂದ್ರೆ ಪರಮಾತ್ಮ ನಾನು ನನ್ನನ್ನು ಮರೆತು ಬಿಡುವನೇನು? ಹಾ, ಪರಿಚಯ ದೇನೆ ಕೆ ಲಿಯೆ ಜರೂರ್ ಬೋಲ್ನಾ ಪಡ್ತಾ ಹೇ. ನೋಡಿ, ಯಾರಿಗಾದರೂ ಪರಿಚಯ ಕೊಡುವುದಕ್ಕೋಸ್ಕರ ನಿಮ್ಮ ಹೆಸರು ಹೇಳ್ತೀರಾ, ಅಥವಾ ನಿಮ್ಮ ಡ್ಯೂಟಿ ಏನಾದ್ರೂ ಮಾಡ್ತಾ ಇದ್ರೆ ನಿಮ್ಮ ಪೊಸಿಷನ್ನು ಅಥವಾ ನಿಮ್ಮ ಒಂದು ಕರ್ತವ್ಯ, ಹುದ್ದೆ, ಇವುಗಳ ಪರಿಚಯವನ್ನ ಕೊಡ್ತೀರಲ್ವಾ? ಅವ್ರ ಮೈ ಫಿರ್ ಕಬ್ ಆತಾ ಹೂ, ಕಿಸ್ ತನ್ ಮೇ ಆತಾ ಹೂ, ತುಮ್ ಬಚ್ಚೋಂ ಕೋ ಹಿ ಅಪ್ನಾ ಪರಿಚಯ ದೇತಾ ಹೂ. ನೋಡಿ, ಹಾಗೆಯೇ ನಾನು ಹೇಗೆ ಬರ್ತೇನೆ, ಯಾವಾಗ ಬರ್ತೀನಿ, ಯಾವ ಶರೀರದಲ್ಲಿ ಬರ್ತೀನಿ, ಇದರ ಪರಿಚಯವನ್ನ ನಾನು ನೀವು ಮಕ್ಕಳಿಗೆ ಮಾಡಿಸಿಕೊಡ್ತೇನೆ. ಹೇಗೆ ನನ್ನ ಒಂದು ಪರಿಚಯ ಏನಿದೆ ಅಲ್ವಾ, ನನ್ನ ಗುಣ ಏನು ಅಂದ್ರೆ ಪರಮಾತ್ಮನ ಸ್ವರೂಪ, ಪರಮಾತ್ಮನ್ ಗುಣ, ಪರಮಾತ್ಮನ್ ಕರ್ತವ್ಯ, ಪರಮಾತ್ಮ ಯಾವಾಗ ಈ ಸೃಷ್ಟಿಗೆ ಬರ್ತಾರೆ, ಇದರ ಪರಿಚಯವನ್ನ ನೀವು ಬೇರೆಯವ್ರಿಗೆ ಹೇಳ್ತೀರಾ. ಆದ್ರೆ ನಾನು ಯಾವಾಗ ಬರ್ತೀನಿ, ಯಾವ ತನುವಿನಲ್ಲಿ ಬರ್ತೀನಿ ಅನ್ನೋ ನನ್ನ ಪರಿಚಯವನ್ನ ನಿಮಗೆ ನಾನು ಮಾಡಿಕೊಡ್ತೇನೆ. ಕ್ಯಾ ಬಾಪ್ ಅಪನೆ ಪರಿಚಯ ಕೋ ಭೂಲ್ ಜಾತೆ ಹೇ. ನೋಡಿ, ನಾನು ಪರಮಾತ್ಮ ಹೇಳ್ತಿದರೆ, ಮಕ್ಕಳೇ ನಾನು ನನ್ನ ಪರಿಚಯವನ್ನ ಮರೆಯುವೇನೇನು? ಬಚ್ಚೆ ಉಸ್ ಸ್ಥಿತಿ ಮೇ ಏಕ್ ಸೆಕೆಂಡ್ ಬಿ ಸ್ಥಿತ್ ನಹಿ ರಖ್ ಸಕ್ತೆ. ಹೇಗೆ ನೋಡಿ, ಚಿಕ್ಕ ಮಕ್ಕಳನ್ನ ಕೂಡ್ಸಿದ್ರೆ 1 ಸೆಕೆಂಡ್ ಒಂದ್ ಸ್ಥಿತಿಲಿ ಇರಲ್ಲ. ಹಾಗೆ ನೀವು ಮಕ್ಕಳು ಆತ್ಮಸ್ಥಿತಿಯಲ್ಲಿ 1 ಸೆಕೆಂಡ್ನು ಇರಕ್ಕಾಗಲ್ವೇನು? ನಿಮ್ಮ ಸ್ಥಿತಿಯನ್ನ ನೀವು ಮರೆತು ಬಿಡ್ತೀರೇನು? ಯಾಕೆ ಮರಿತೀರಾ? ಮರಿಬಾರ್ದಲ್ವಾ? ಕ್ಯಾ ಅಪನೆ ನಾಮ್ ರೂಪ್ ದೇಶ್ ಕೋ ಬಿ ಭೂಲ್ ಜಾತೆ ಹೋ. ನಿಮ್ಮ ಸ್ವರೂಪವನ್ನ ಮರೆತಂತೆ ನಿಮ್ಮ ನಾಮ ರೂಪ ದೇಶವನ್ನು ಮರಿತೀರೇನು? ಯ ಪಹಲಿ ಪಹಲಿ ಬಾತ್ ಹೇ. ನೋಡಿ, ಮೈ ಆತ್ಮ ಹೂ
ಮೈ ಆತ್ಮ ಹೂಂ ಮೈ ಆತ್ಮ ಹೂಂ. ನಾನು ಆತ್ಮನಿರುವೆನು, ನಾನು ಆತ್ಮನಿದ್ದೇನೆ, ನಾನು ಆತ್ಮನಿದ್ದೇನೆ. ಇದು ಮೊದಲ ಮಾತಾಗಿದೆ. ತುಮ್ ಸಭಿ ಕೋ ಬತಾತೆ ಹೋ. ನೀವು ಕೂಡ ಬೇರೆಯವರಿಗೆ ಹೇಳುವಿರಿ, ನೀವು ಆತ್ಮ ಆಗಿದ್ದೀರಿ, ಶರೀರ ಅಲ್ಲ. ಈ ಪರಿಚಯವನ್ನ ಬೇರೆಯವರಿಗೆ ಮಾಡಿಸಿಕೊಡುತ್ತೀರಿ ತಾನೆ. ಜಬ್ ಆತ್ಮ ಹೋಕರ್ ಬಿಟಾತೆ ಹೋ ತಬಿ ಉನ್ಕೋ ಫಿರ್ ಶರೀರ್ ಬಿ ಭೂಲ್ತಾ ಹೇ. ನೋಡಿ, ಬೇರೆಯವರಿಗೆ ಆತ್ಮದ ಸ್ಥಿತಿಯಲ್ಲಿ ಆತ್ಮದ ಅಸ್ತಿತ್ವದ ಜ್ಞಾನವನ್ನ ಕೊಟ್ಟು ಆತ್ಮ ಎಂದು ತಿಳಿಯಿರಿ ಅಂತ ಅವರನ್ನ ಆತ್ಮ ಸ್ಥಿತಿಯಲ್ಲಿ ಕುಳ್ಳರಿಸುತ್ತೀರಿ. ಆಗ ಅವರಿಗೆ ಶರೀರದ ನೆನಪು ಮರೆತು ಹೋಗುತ್ತದೆ. ಅಗರ್ ಆತ್ಮ ಹೋಕರ್ ನಹಿ ಬಿಟಾತೆ ತೋ ಕ್ಯಾ ಫಿರ್ ದೇಕೆ ಸಬಿ ಸಂಬಂಧ ಭೂಲ್ ಜಾತೆ. ಒಂದು ವೇಳೆ ಅವರಿಗೆ ನೀವು ಆತ್ಮ ಪರಿಚಯ ಮಾಡಿಸದೆ, ಆತ್ಮನಾಗಿ ಕುಳ್ಳರಿಸದೆ ಹೋದರೆ ದೇಹ ಸಂಬಂಧಗಳನ್ನ ಮರೆಯುವರೇನು? ಎಲ್ಲ ನೆನ್ಪೇ ಇರುತ್ತಲ್ವಾ, ಅವ್ರಿಗೆ ಅನುಭವನೇ ಆಗಲ್ಲ. ಜಬ್ ಉನ್ಕೋ ಬುಲಾತೆ ಹೋ तो क्या अपने शरीर से न्यारा होकर जो न्यारा बाप है उनकी याद में नहीं बैठ सकते हो. ನೋಡಿ, ಬೇರೆಯವರಿಗೆ ನೀವು ಪರಿಚಯ ಕೊಡ್ತೀರಾ, ನೀವು ಆತ್ಮ ಇದ್ದೀರಿ, ನಿಮ್ ಶರೀರದ ತಂದೆ ಹೇಗಿದ್ದಾರೋ ಹಾಗೆ ಆತ್ಮನಿಗೂ ಪಿತ ಇದ್ದಾರೆ, ಆ ಪಿತ ಬಿಂದು ರೂಪ ಪರಮಾತ್ಮ ಅಂತ. ಅದೇ ಜ್ಞಾನವನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಸೊ ನಿಮ್ಮ ಶರೀರದಿಂದ ನ್ಯಾರಾಗಿ ಈ ಜಗತ್ತಿನಿಂದ ನ್ಯಾರ ಯಾರಿದ್ದಾರೋ ಆ ಪರಮಪಿತನ ನೆನಪಿನಲ್ಲಿ ನೀವು ಕುಳಿತುಕೊಳ್ಳಲಾಗದೇನು? ನಾವೆಷ್ಟೊಂದನ್ನ ನೆನಪು ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ ಈ ಪ್ರಪಂಚದಲ್ಲಿ. ಆದ್ರೆ ಈಗ ಅಂತಿಮ ಸಮಯದಲ್ಲಿ ಪರಮಾತ್ಮ ಹೇಳ್ತಿದರೆ, ನಿಮ್ಮನ್ನ ನೀವು ಆತ್ಮ ಆಗ್ಬಿಟ್ಟು ತಂದೆ ಆಗಿರೋ ನನ್ನನ್ನ ನೆನಪು ಮಾಡಿ ಅಂತ ಹೇಳ್ಬಿಟ್ಟು. ನೋಡಿ, ಭಗವಂತ ಹೇಳ್ತಕ್ಕಂಥ ಈ ಮಹಾವಾಕ್ಯ ಬಹಳ ಸಿಂಪಲ್. ನಾವು ಶರೀರದಿಂದ ನ್ಯಾರ, ನನ್ನ ಆತ್ಮ ಬುರುಕುಟಿಯ ಮಧ್ಯದಲ್ಲಿರ್ತಕ್ಕಂಥ ಜ್ಯೋತಿರ್ಬಿಂದು, ಅಜರ ಅಮರ ಅವಿನಾಶಿಯಾಗಿರ್ತಕ್ಕಂಥ ಚೇತನ, ನಾನೊಂದು ಬೆಳಕು, ನಾನೊಂದು ಲೈಟ್, ನಾನೊಂದು ಪ್ರಕಾಶ, ನನ್ನ ಆತ್ಮನಿಗೆ ಚೈತನ್ಯದ ಅಸ್ತಿತ್ವವಿದೆ. ನಾನು ಆತ್ಮ ನೋಡಬಲ್ಲೆ, ಕೇಳಬಲ್ಲೆ, ಮಾತನಾಡಬಲ್ಲೆ. ಈ ಶರೀರನೇ ಬೇರೆ, ನನ್ನ ಆತ್ಮನೇ ಬೇರೆ. ಈ ಶರೀರ ಅನ್ನೋದು ಈ ಜಗತ್ತಿನಿಂದ ಆಗಿರ್ತಕ್ಕಂಥದ್ದು, ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು. ಆದ್ರೆ ಈ ಶರೀರಕ್ಕೆ ಪ್ರಾಣವನ್ನ ನೀಡೋನೆ ನನ್ನ ಆತ್ಮ. ಈ ಶರೀರಕ್ಕೆ ಚೈತನ್ಯವನ್ನ ಒದಗಿಸ್ತಕ್ಕಂಥವನೇ ನನ್ನ ಆತ್ಮ. ಈ ಶರೀರಕ್ಕೆ ನೋಡುವ ಶಕ್ತಿಯನ್ನ ಕೊಡೋನೆ ನನ್ನ ಆತ್ಮ, ಕೇಳುವ ಶಕ್ತಿ ಕೊಡೋನೆ ನನ್ನ ಆತ್ಮ. ಈ ಶರೀರಕ್ಕೆ ನಡಿಲಿಕ್ಕಾಗೋದೇ ನನ್ನಿಂದ, ನನ್ನ ಆತ್ಮನಿಂದ. ಈ ಶರೀರ ಕರ್ಮ ಮಾಡೋದು ನನ್ನ ಆತ್ಮ ಇರೋದ್ರಿಂದ. ಈ ಶರೀರದೊಟ್ಟಿಗೆ ನಾನು ಆತ್ಮ ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ದೀನಿ, ಸಂಬಂಧಗಳನ್ನ ನಿರ್ವಹಿಸ್ತಾ ಇದ್ದೀನಿ. ನನ್ನ ಆತ್ಮ ಈ ಜಗತ್ತಿನೊಟ್ಟಿಗೆ ಈ ಸಂವಹಿಸ್ತಾ ಇದ್ದೀನಿ, ಸ್ಪಂದಿಸ್ತಾ ಇದ್ದೀನಿ. ನಾನೇ ಬೇರೆ, ಈ ದೇಹವೇ ಬೇರೆ, ನಾನೇ ಬೇರೆ, ಈ ಜಗತ್ತೇ ಬೇರೆ. ನನ್ನ ಮನೆ ಪರಂಧಾಮ, ನನ್ ತಂದೆ ಆ ಪರಂಪಿತ ಜ್ಯೋತಿರ್ಬಿಂದು. ನಾನು 1 ಸೆಕೆಂಡ್ ಅಲ್ಲಿ ಆ ಪರಮಾತ್ಮ, ಆ ಪ್ರಕಾಶ ಸ್ವರೂಪನಾಗಿರ್ತಕ್ಕಂತಹ ಆ ಪರಬ್ರಹ್ಮ ತತ್ವದಲ್ಲಿರುವ ಆ ಭಗವಂತನ ಮುಂದೆ ಕುಳಿತುಕೊಂಡಿದ್ದೀನಿ. ಆ ಪರಮಾತ್ಮನಿಂದ ಪರಮ ಪವಿತ್ರವಾದ ಪ್ರಕಾಶ ನನ್ನ ಮೇಲೆ ಬೀಳ್ತಾ ಇದೆ. ನನ್ನಲ್ಲಿರ್ತಕ್ಕಂಥ ಎಲ್ಲ ಅಶುದ್ಧ ಅಪವಿತ್ರ ಭಾವನೆಗಳು, ಸಂಸ್ಕಾರಗಳು ದೂರ ಆಗ್ತಾ ಇದೆ. ನಾನು ಪವಿತ್ರನಾಗ್ತಾ ಇದ್ದೀನಿ. ಆ ಪರಮಾತ್ಮನ ಶಕ್ತಿಯನ್ನು ಪಡೆದು ಮತ್ತೆ ವಾಪಸ್ ಶರೀರದಲ್ಲಿ ನಾನು ಪರಕಾಯ ಪ್ರವೇಶ ಮಾಡ್ತಾ ಇದ್ದೀನಿ. ಓಂ ಶಾಂತಿ. ಸೊ ಓಂ ಶಾಂತಿ. ಇವತ್ತಿನ ದಿನ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯ ಹಾಗೆ ಪ್ರಜಾಪಿತ ಬ್ರಹ್ಮಾರವರ ಶರೀರದಲ್ಲಿ ಪರಮಾತ್ಮನ ಅವತರಣೆಯ ಈ ಜ್ಞಾನವನ್ನ ಕೇಳಿರ್ತಕ್ಕಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂತಹ ಅನ್ಸೂಯಕ್ಕವ್ರಿಗೆ ಹಾಗೂ ಎಲ್ಲ ಒಂದು ಈ ಜ್ಞಾನವನ್ನ ಕೇಳ್ತಾ ಇರ್ತಕ್ಕಂತ ಎಲ್ಲ ಅಕ್ಕಂದಿರಿಗೆ, ಅಣ್ಣಂದಿರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಓಂ ಶಾಂತಿ.